ಹಾಯ್ ಡಿಯರ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ರಿಗೂ ಕಾಕಡೆ ಕರಿಯರ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ತರಗತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ತೆರಿಗೆಗಳಿಗೆ ಸಂಬಂಧಿಸಿದೆ. ಇವತ್ತಿನ ತರಗತಿ ಯಾವುದಕ್ಕೆ ಸಂಬಂಧಿಸಿದೆ? ತೆರಿಗೆಗಳಿಗೆ ಸಂಬಂಧಿಸಿದೆ. ಹಾಗಾದರೆ ನೋಡ್ತಾ ಬಂದ್ಬಿಡೋಣ. ಯಾವುದ್ರ ಬಗ್ಗೆ? ತೆರಿಗೆಗಳ ಬಗ್ಗೆ. ತೆರಿಗೆಗಳು. ಸೊ ನಾವು ಇದನ್ನ ಇಂಗ್ಲಿಷಲ್ಲಿ ಏನಂತ ಕರಿತೀವಿ ಅಂದರೆ ಟ್ಯಾಕ್ಸಸ್ ಅಂತ ಕರಿತೀವಿ. ಸೊ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ತೆರಿಗೆ ಟ್ಯಾಕ್ಸ್ ಎಂಬ ಪದವನ್ನು ಕೇಳಿರ್ತೀರ. ಸೊ ಇವತ್ತಿನ ತರಗತಿಯಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನೀವು ಅರ್ಥಶಾಸ್ತ್ರವನ್ನಾಗಲಿ ಅಥವಾ ಇತಿಹಾಸವನ್ನಾಗಲಿ ಅಧ್ಯಯನ ಮಾಡುವಾಗ ಎರಡು ಪದಗಳು ನಿರಂತರವಾಗಿ ರಿಪೀಟ್ ಆಗ್ತಿರುತ್ತೆ. ಅದರಲ್ಲಿ ಒಂದು ಪದ ಯಾವುದಂದ್ರೆ ಟ್ಯಾಕ್ಸ್, ಇನ್ನೊಂದು ಪದ ಯಾವುದು ಅಂದ್ರೆ ರೆವಿನ್ಯೂ ಅಂತ. ಇನ್ನೊಂದು ಪದ ಯಾವುದಂದ್ರೆ ರೆವಿನ್ಯೂ. ಇದ್ರ ಜೊತೆಗೆ ಇನ್ನೊಂದು ಪದ ಬರುತ್ತೆ ಇನ್ಕಮ್ ಅಂತ. ಇನ್ನೊಂದು ಪದ ಯಾವುದು? ಇನ್ಕಮ್. ಸೊ ಇಲ್ಲಿ ಇನ್ಕಮ್ ಅಂದ್ರೆ ಆದಾಯ, ಟ್ಯಾಕ್ಸ್ ಅಂದ್ರೆ ತೆರಿಗೆ, ರೆವಿನ್ಯೂ ಅಂದ್ರೆ ಕಂದಾಯ. ಹೌದ್ರಿ. ಇವಾಗ ನಾನೊಬ್ಬ ದೇಶದ ಪ್ರಜೆ, ನಾನು ತಿಂಗಳಿಗೆ ಒಂದು 100 ರೂಪಾಯಿನ ಗಳಿಸ್ತಾ ಇದ್ದೀನಿ, 100 ರೂಪಾಯಿಗಳನ್ನ ಗಳಿಸ್ತಾ ಇದ್ದೀನಿ. ಹೌದ್ರಿ. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಅವರು ತಿಂಗಳಿಗೆ 200 ರೂಪಾಯಿಗಳನ್ನ ಗಳಿಸ್ತಾ ಇದ್ದಾರೆ. ಎಷ್ಟು ಗಳಿಸ್ತಾ ಇದ್ದಾರೆ? 200 ರೂಪಾಯಿಗಳನ್ನ ಗಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಅವರು ತಿಂಗಳಿಗೆ ಅಥವಾ ವಾರ್ಷಿಕ 300 ರೂಪಾಯಿ, ಇನ್ನೊಬ್ಬ ವ್ಯಕ್ತಿ ತಿಂಗಳಿಗೆ ಅಥವಾ ವಾರ್ಷಿಕ 400 ರೂಪಾಯಿಗಳನ್ನ ಗಳಿಸ್ತಾ ಇದ್ದಾರೆ. ಹಾಗಾದ್ರೆ ನಾನು 100 ರೂಪಾಯಿಗಳನ್ನ ಗಳಿಸ್ತಾ ಇದ್ದೀನಲ್ಲ, ನನ್ನ ಆದಾಯದ ಒಂದು ಭಾಗವನ್ನ ಯಾರಿಗೆ ಕೊಡ್ಬೇಕಂದ್ರೆ ಸರ್ಕಾರಕ್ಕೆ ಕೊಡ್ಬೇಕು. ಅದೇ ಟ್ಯಾಕ್ಸ್. ಹೌದ್ರಿ. ಹಾಗಾದ್ರೆ ನಮ್ದು ಆದಾಯ 100 ರೂಪಾಯಿ ಇದೆ, ಸರ್ಕಾರ 10% ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತಾ ಇದೆ, ವಿಧಿಸ್ತಾ ಇದೆ. ಹಾಗಾದ್ರೆ 100 ರೂಪಾಯಿಗೆ 10% ಅಂದ್ರೆ 10 ರೂಪಾಯಿ. ಎಷ್ಟ್ರಿ? 10 ರೂಪಾಯಿ. ಹಾಗಾದ್ರೆ ನಾನು 100 ರೂಪಾಯಿ ಆದಾಯ ಗಳಿಸ್ತಾ ಇದ್ದೀನಿ, 90 ರೂಪಾಯಿಗಳನ್ನ ನಾನು ಇಟ್ಕೋಬೇಕು. ಹೌದ್ರಿ. 10 ರೂಪಾಯಿಗಳನ್ನ ಯಾರಿಗೆ ಕೊಡ್ಬೇಕಂದ್ರೆ ಸರ್ಕಾರಕ್ಕೆ ಕೊಡ್ಬೇಕು. ಎಸ್. ಅದೇ ರೀತಿಯಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ನು 200 ರೂಪಾಯಿ ಗಳಿಸ್ತಾ ಇದ್ದಾನೆ. ಹಾಗಾದ್ರೆ ಇವನ ಆದಾಯದ ಮೇಲೆ ಕೂಡ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಟ್ಯಾಕ್ಸ್ ವಿಧಿಸುತ್ತೆ. ಇದಕ್ಕೂ 10% ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದೆ ಅಂತ ತಿಳ್ಕೊಡ್ರಿ. ಹಾಗಾದ್ರೆ ಇಲ್ಲಿ ಎಷ್ಟಾಯ್ತು? 20 ರೂಪಾಯಿ ಆಯ್ತು. ಇಲ್ಲಿ ಕೂಡ 300 ರೂಪಾಯಿಗಳ ಆದಾಯದ ಮೇಲೆ 10% ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದೆ ಅಂತ ತಿಳ್ಕೊಡ್ರಿ. 300ಕ್ಕೆ 10% ಅಂದ್ರೆ ಎಷ್ಟಾಯ್ತು? 30 ಆಯ್ತು. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ 400 ರೂಪಾಯಿಗಳನ್ನ ಗಳಿಸ್ತಾ ಇದ್ದಾನೆ. ಈ 400 ರೂಪಾಯಿಗಳ ಮೇಲೆ ಕೂಡ 10% ಅನ್ನ ಟ್ಯಾಕ್ಸ್ ವಿಧಿಸ್ತಾ ಇದ್ದಾರೆ. ಹಾಗಾದ್ರೆ ಇದು ಎಷ್ಟಾಯ್ತು? 40 ರೂಪಾಯಿ ಆಯ್ತು. ಇಲ್ಲಿ ನನ್ನ 100 ರೂಪಾಯಿ ಆದಾಯಗಳಲ್ಲಿ 10 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಉಳಿದಿದ್ದಷ್ಟು ನನಗೆ 90 ರೂಪಾಯಿ. ಇನ್ನೊಬ್ಬ ವ್ಯಕ್ತಿ 200 ರೂಪಾಯಿದಲ್ಲಿ 20 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದಾನೆ, ಅವನು ಉಳಿದಿದ್ದೆಷ್ಟು? 180. 300 ರೂಪಾಯಿಗಳಲ್ಲಿ ಒಬ್ಬ ವ್ಯಕ್ತಿ 30 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದಾನೆ, ಅವನು ಉಳಿದಿದ್ದೆಷ್ಟು? 270. ಇನ್ನೊಬ್ಬ ವ್ಯಕ್ತಿ 400 ರೂಪಾಯಿ ಆದಾಯಗಳಲ್ಲಿ 40 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದಾನೆ, ಅವನು ಉಳಿದಿದ್ದೆಷ್ಟು? 360 ರೂಪಾಯಿ. ಹಾಗಾದ್ರೆ ನನಗೆ ಬರುತ್ತಿರುವ ಆದಾಯದಲ್ಲಿ ಒಂದಿಷ್ಟು ಭಾಗವನ್ನ ಟ್ಯಾಕ್ಸ್ ಅನ್ನನಾಗಿ ಯಾರಿಗೆ ಕೊಡ್ಬೇಕಂದ್ರೆ ಸರ್ಕಾರಕ್ಕೆ ಕೊಡ್ಬೇಕು. ಅದೇ ರೀತಿಯಾಗಿ ಭಾರತದಲ್ಲಿ ಎಷ್ಟೆಲ್ಲಾ ಪ್ರಜೆಗಳಿದಾರಲ್ರಿ, ಪ್ರತಿಯೊಬ್ಬ ಪ್ರಜೆ ಕೂಡ ಅವನ ಆದಾಯದ ಸ್ವಲ್ಪ ಭಾಗವನ್ನ ಯಾರಿಗೆ ತೆರಿಗೆಯನ್ನಾಗಿ ಕೊಡ್ಬೇಕಂದ್ರೆ ಸರ್ಕಾರಕ್ಕೆ ತೆರಿಗೆಯನ್ನಾಗಿ ಕೊಡಬೇಕು. ಹೌದ್ರಿ. ಇದರ ಅರ್ಥ ಏನು ಅಂದ್ರೆ ತೆರಿಗೆ ಎನ್ನುವುದು ಆದಾಯದ ಒಂದು ಭಾಗ. ತೆರಿಗೆ ಎನ್ನುವುದು ಆದಾಯದ ಒಂದು ಭಾಗ. ನಾನಿಲ್ಲಿ ಪೈ ಚಾರ್ಟ್ ನ ಮೂಲಕ ವೆನ್ ನಕ್ಷೆಯ ಮೂಲಕ ತೋರಿಸ್ಬಿಟ್ಟಿದ್ದೀನಿ ನೋಡಿ. ಇದು ಆದಾಯ ಅನ್ಕೋರಿ, ಸಂಪೂರ್ಣ ಆದಾಯ. ಅದರಲ್ಲಿ ಒಂದು ಭಾಗ ಏನಂದ್ರೆ ತೆರಿಗೆ. ಹೌದ್ರಿ. ಸೊ ಇನ್ನು ನಿಮಗೆ ಕ್ಲಾರಿಟಿ ಸಿಗ್ಬೇಕಂದ್ರೆ ಈ ಭಾಗ ನನ್ನ ಬಳಿ ಉಳಿಯುತ್ತೆ, ಈ ಭಾಗ ನನ್ನ ಬಳಿ ಉಳಿಯುತ್ತೆ. ಈ ಭಾಗವನ್ನು ಮಾತ್ರ ನಾವು ಯಾರಿಗೆ ಕೊಡ್ತೀವಿ ಅಂದ್ರೆ ಸರ್ಕಾರಕ್ಕೆ ಕೊಡ್ತೀವಿ.
ಹಾಗಾದ್ರೆ ನನ್ನ ಆದಾಯದ ಸ್ವಲ್ಪ ಭಾಗ ತೆರಿಗೆ, ನಿನ್ನ ಆದಾಯದ ಭಾಗ ಸ್ವಲ್ಪ ಭಾಗ ತೆರಿಗೆ, ಇನ್ನೊಬ್ಬನ ಆದಾಯದ ಸ್ವಲ್ಪ ಭಾಗ ತೆರಿಗೆ. ನಾವೆಲ್ಲ ಕಟ್ಟುತ್ತಿರುವ ತೆರಿಗೆಯನ್ನ ಸರ್ಕಾರ ಏನ್ ಮಾಡುತ್ತೆ, ಯಾಡ್ ಮಾಡುತ್ತೆ, ಅದೇ ಸರ್ಕಾರಕ್ಕೆ ಬರುವ ರೆವಿನ್ಯೂ, ಕಂದಾಯ. ಹಾಗಾದ್ರೆ ನಾನು 10 ರೂಪಾಯಿ, ಇನ್ನೊಬ್ರು 20 ರೂಪಾಯಿ, ಇನ್ನೊಬ್ರು 30 ರೂಪಾಯಿ, ಇನ್ನೊಬ್ರು 40 ರೂಪಾಯಿ, 100 ರೂಪಾಯಿ. ಎಷ್ಟ್ರಿ? 100 ರೂಪಾಯಿ. ಹಾಗಾದ್ರೆ ಸರ್ಕಾರಕ್ಕೆ ಎಷ್ಟು ಬರ್ತಾ ಇದೆ ಆದಾಯ, ಕಂದಾಯ? 100 ರೂಪಾಯಿ. ಎಸ್, ಅರ್ಥ ಆಗಿದೆ ಅನ್ಕೊಳ್ತೀನಿ. ನನ್ನ ಆದಾಯದ ಒಂದು ಭಾಗ ತೆರಿಗೆ, ಪ್ರತಿಯೊಬ್ಬರ ಆದಾಯದ ಒಂದು ಭಾಗ ತೆರಿಗೆ. ಆ ಎಲ್ಲಾ ತೆರಿಗೆಯನ್ನ ಸೇರಿಸಿದ್ರೆ ಅದನ್ನ ಯಾರು ತಗೊಳ್ತಾರೆ? ಸರ್ಕಾರ ತಗೊಳ್ತಾರೆ. ಅದೇ ಕಂದಾಯ, ರೆವಿನ್ಯೂ. ಅದೇ ಏನ್ರಿ? ಕಂದಾಯ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇಲ್ಲಿ 100 ರೂಪಾಯಿ ಇದೆ ನೋಡ್ರಿ, ಇಲ್ಲಿ 200 ರೂಪಾಯಿ ಇದೆ, ಇಲ್ಲಿ 300 ರೂಪಾಯಿ ಇದೆ, ಇಲ್ಲಿ 400 ರೂಪಾಯಿ ಇದೆ. ಎಲ್ಲದನ್ನ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 1000 ರೂಪಾಯಿ ಆಗುತ್ತೆ. ಎಷ್ಟಾಗುತ್ತೆ? 1000 ರೂಪಾಯಿ. ಈ 1000 ರೂಪಾಯಿ ದೇಶದ GDP ಅನ್ಕೊಡ್ರಿ. ಏನು? GDPಯಲ್ಲಿ ಒಂದು ಭಾಗವನ್ನ ನಾವು ಸರ್ಕಾರಕ್ಕೆ ತೆರಿಗೆಯನ್ನಾಗಿ ಕಟ್ತಾ ಇದೀವಿ. ಏನನ್ನಾಗಿ ಕಟ್ತಾ ಇದೀವಿ? ತೆರಿಗೆ. ನಮಗೆ ಸಾರ್ವಜನಿಕರಿಗೆ ತೆರಿಗೆ, ಅದೇ ಸರ್ಕಾರಕ್ಕೆ ಏನಂದ್ರೆ ರೆವಿನ್ಯೂ. ಅದೇ ಸರ್ಕಾರಕ್ಕೆ ಏನ್ರಿ? ರೆವಿನ್ಯೂ. ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ನಂದು ತೆರಿಗೆ, ಪ್ರತಿಯೊಬ್ಬರದು ತೆರಿಗೆ, ಆ ಎಲ್ಲದನ್ನ ಸೇರಿಸಿದ್ರೆ ಅದು ಸರ್ಕಾರಕ್ಕೆ ರೆವಿನ್ಯೂ, ಕಂದಾಯ. ಕ್ಲಿಯರ್ ಆಗೈತಾ? ಎಸ್, ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಸೊ ದಿಸ್ ಇಸ್ ವಾಟ್ ಟ್ಯಾಕ್ಸ್. ಟ್ಯಾಕ್ಸ್ ಇಸ್ ಎ ಪಾರ್ಟ್ ಆಫ್ ಇನ್ಕಮ್. ಕ್ಲಿಯರ್ ಆಗೈತಾ? ಎಸ್, ಕ್ಲಿಯರ್ ಆಗಿದ್ರೆ ಮುಂದೆ ಹೋಗೋಣ. ಎಸ್, ಇವಾಗ ಇಲ್ಲಿ ನಿಮ್ಗೆಲ್ಲರೂ ಗೊತ್ತಿರುತ್ತೆ ತೆರಿಗೆಯ ವಿಧಗಳು: ನೇರ ತೆರಿಗೆ, ಪರೋಕ್ಷ ತೆರಿಗೆ. ಹೌದ್ರಿ? ಅದಕ್ಕಿಂತ ಮುಂಚೆ ನಾವು ಏನ್ ನೋಡೋಣ ಅಂದ್ರೆ ತೆರಿಗೆಯ ವಿಧಾನಗಳು, ಮೆಥಡ್ಸ್ ಆಫ್ ಟ್ಯಾಕ್ಸೇಷನ್ ಅಂತೀವಿ. ಅದಕ್ಕಿಂತ ಮುಂಚೆ ನೋಡೋಣ ಸರ್, ಮೆಥಡ್ಸ್ ಆಫ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ತೆರಿಗೆಯ ವಿಧಾನಗಳು, ಮೆಥಡ್ಸ್ ಆಫ್ ಟ್ಯಾಕ್ಸೇಷನ್. ಇಲ್ಲಿ ತೆರಿಗೆಯ ವಿಧಾನಗಳು ಅಂತ ಬಂದಾಗ 3 ವಿಧ ಬರುತ್ತೆ. ಒಂದು ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂತ, ಒಂದು ಪ್ರಪೋರ್ಷನಲ್ ಟ್ಯಾಕ್ಸೇಷನ್, ಪ್ರಮಾಣಾನುಗುಣ ತೆರಿಗೆ ಅಂತೀವಿ. ಪ್ರಮಾಣಾನುಗುಣ ತೆರಿಗೆ ಅಂತೀವಿ. ಇವಾಗ ನಂದು 1 ಲಕ್ಷ ರೂಪಾಯಿ ಆದಾಯ ಬರಲಿ, ಅದಕ್ಕೂ 10% ಟ್ಯಾಕ್ಸ್ ಇರುತ್ತೆ. ನಂದು 7 ಲಕ್ಷ ರೂಪಾಯಿ ಬರಲಿ ಆದಾಯ, ಅದಕ್ಕೂ 10% ಟ್ಯಾಕ್ಸ್ ಇರುತ್ತೆ. ನಂದು 3 ಲಕ್ಷ ರೂಪಾಯಿ ಬರಲಿ ಆದಾಯ, ಅದಕ್ಕೂ ಕೂಡ 10% ಟ್ಯಾಕ್ಸ್ ಇರುತ್ತೆ. ಅಂದ್ರೆ ಆದಾಯ ಹೆಚ್ಚಿದಂತೆಲ್ಲ ತೆರಿಗೆ ದರ ಹೆಚ್ಚಂಗಿಲ್ಲ. ಏನ್ ಹೆಚ್ಚಂಗಿಲ್ಲ? ತೆರಿಗೆ ದರ ಹೆಚ್ಚಂಗಿಲ್ಲ. ತೆರಿಗೆ ದರ ಸೇಮ್ ಇರಬೇಕು. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. 10 ಲಕ್ಷ ಆದಾಯ ಬರಲಿ, 1 ಕೋಟಿ ಆದಾಯ ಬರಲಿ, 100 ಕೋಟಿ ಆದಾಯ ಬರಲಿ, ಅದರಲ್ಲಿ ತೆರಿಗೆಯನ್ನು ಎಷ್ಟು ವಿಧಿಸ್ತಾರೆ? 10% ವಿಧಿಸ್ತಾರೆ. ಅಂದ್ರೆ ಆದಾಯ ಹೆಚ್ಚಿದಂತೆಲ್ಲ ತೆರಿಗೆಯ ದರ ಹೆಚ್ಚುನೂ ಆಗಲ್ಲ, ಕಡಿಮೆನೂ ಆಗಲ್ಲ, ಸೇಮ್ ಇರುತ್ತೆ. ಇದೇ ಪ್ರಪೋರ್ಷನಲ್ ಟ್ಯಾಕ್ಸೇಷನ್. ಹೌದ್ರಿ? ಇದನ್ ಬಿಟ್ರೆ ಸೆಕೆಂಡ್ ಟೈಪ್ ಬರುತ್ತೆ, ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ. ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಹೆಸರು ಹೇಳುತ್ತೆ, ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ಆದಾಯ ಹೆಚ್ಚಿದಂತೆಲ್ಲ ತೆರಿಗೆ ದರ ಕೂಡ ಏನಾಗಬೇಕಂದ್ರೆ ಹೆಚ್ಚಾಗಬೇಕು. ದಟ್ಸ್ ಇಟ್. ಅಂದ್ರೆ ನನಗೆ 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ 5% ಟ್ಯಾಕ್ಸ್ ಕಟ್ಟೋದು. ನನಗೆ 2 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ಅದ್ರ ಮೇಲೆ 10% ಟ್ಯಾಕ್ಸ್ ವಿಧಿಸ್ತಾರೆ. ನನಗೆ 3 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ಅದ್ರ ಮೇಲೆ 15% ಟ್ಯಾಕ್ಸ್ ವಿಧಿಸ್ತಾರೆ. ಅಂದ್ರೆ ಆದಾಯ ಹೆಚ್ಚಿದಂತೆಲ್ಲ ತೆರಿಗೆಯ ದರವನ್ನ ಹೆಚ್ಚಿಗೆ ಮಾಡೋದನ್ನೇ ನಾವೇನಂತ ಕರಿತೀವಿ? ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಎಸ್, ಇದು ಸೆಕೆಂಡ್ ಟೈಪು. ಇನ್ನ ಥರ್ಡ್ ಟೈಪ್ ಯಾವುದಂತ ನಾವು ನೋಡ್ತಾ ಬಂದಾಗ ನೀಟಾಗಿ ನೋಡ್ಕೊಡ್ರಿ. ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂತ. ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂತ. ಹೌದ್ರಿ? ಇದು ಅಪೋಸಿಟ್. ಇದು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ಗೆ ಅಪೋಸಿಷನ್. ಆದಾಯ ಹೆಚ್ಚಿದಂತೆಲ್ಲ ತೆರಿಗೆ ದರ ಏನಾಗಬೇಕಂದ್ರೆ ಕಡಿಮೆ ಆಗಬೇಕು. ಫಾರ್ ಎಕ್ಸಾಂಪಲ್, ನನಗೆ 1 ಲಕ್ಷ ರೂಪಾಯಿ ಆದಾಯ ಇದ್ರೆ
10% ಟ್ಯಾಕ್ಸ್ ವಿಧಿಸಬೇಕು. 7 ಲಕ್ಷ ರೂಪಾಯಿ ಆದಾಯ ಇದ್ರೆ 8% ಟ್ಯಾಕ್ಸ್ ವಿಧಿಸೋದು. 3 ಲಕ್ಷ ರೂಪಾಯಿ ಆದಾಯ ಇದ್ರೆ 7% ಟ್ಯಾಕ್ಸ್ ವಿಧಿಸೋದು. 10 ಲಕ್ಷ ರೂಪಾಯಿ ಆದಾಯ ಇದ್ರೆ 2% ಟ್ಯಾಕ್ಸ್ ವಿಧಿಸೋದು. ಸೊ ದಿಸ್ ಈಸ್ ವಾಟ್ ರಿಗ್ರೆಸಿವ್ ಟ್ಯಾಕ್ಸೇಷನ್ ಟೈಪ್ ಅಂತ. ಸೊ ಇದು ಏನಂದ್ರೆ ಮೆಥಡ್ಸ್ ಆಫ್ ಟ್ಯಾಕ್ಸೇಷನ್ ಅಂದ್ರೆ ತೆರಿಗೆಯ ವಿಧಾನ. ಇದು ನೋಡಿ, ತೆರಿಗೆಯ ವಿಧಗಳು ಬೇರೆ, ಟೈಪ್ಸ್ ಆಫ್ ಟ್ಯಾಕ್ಸ್ ಬೇರೆ, ಟೈಪ್ಸ್ ಆಫ್ ಟ್ಯಾಕ್ಸೇಷನ್ ಬೇರೆ, ಮೆಥಡ್ಸ್ ಆಫ್ ಟ್ಯಾಕ್ಸೇಷನ್ ಬೇರೆ. ಎಸ್ ಕ್ಲಿಯರ್ ಆಗೈತಾ? ಆದಾಯ ಹೆಚ್ಚಿದಂತೆಲ್ಲ ತೆರಿಗೆ ಸೇಮ್ ಇದ್ರೆ ಅದು ಪ್ರಪೋರ್ಷನಲ್. ಆದಾಯ ಹೆಚ್ಚಿದಂತೆಲ್ಲ ತೆರಿಗೆ ದರ ಹೆಚ್ಚಿದ್ರೆ ಪ್ರೋಗ್ರೆಸಿವ್. ಆದಾಯ ಹೆಚ್ಚಿದಂತೆಲ್ಲ ತೆರಿಗೆ ಕಡಿಮೆ ಆದ್ರೆ ಅದು ರಿಗ್ರೆಸಿವ್. ಹಾಗಾದ್ರೆ ಸಾಧ್ಯ ಇದ್ರೆ ಕಮೆಂಟ್ ಮಾಡಿ, ಭಾರತ ಯಾವ ರೀತಿಯಾದ ಪದ್ಧತಿಯನ್ನು ಅನುಸರಿಸ್ತಾ ಇದೆ? ಭಾರತ ಯಾವ ರೀತಿಯಾದ ಪದ್ಧತಿಯನ್ನ ಅನುಸರಿಸ್ತಾ ಇದೆ? ಎಸ್ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಇವಾಗ ನೋಡ್ರಿ, ತೆರಿಗೆಯ ಕುರಿತು ಚಾಣಕ್ಯ ಅಥವಾ ಕೌಟಿಲ್ಯ ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿಯೇ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ. ರಾಜ ಪ್ರಜೆಗಳ ಮೇಲೆ ವಿಧಿಸುವ ತೆರಿಗೆ ಹೆಂಗಿರ್ಬೇಕಂದ್ರೆ ದುಂಬಿ ಹೂವಿನ ಮೇಲೆ ಕುಳಿತು ಮಕರಂದವನ್ನ ಹೀರುವಂತೆ ಇರ್ಬೇಕಂತೆ. ರಾಜ ಪ್ರಜೆಗಳ ಮೇಲೆ ವಿಧಿಸುವ ತೆರಿಗೆ ಹೆಂಗಿರ್ಬೇಕು? ದುಂಬಿ ಹೂವಿನ ಮೇಲೆ ಕುಳಿತು ಮಕರಂದವನ್ನ ಹೀರುವಂತಿರ್ಬೇಕು. ಅಂದ್ರೆ ಸರ್, ದುಂಬಿ ಹೂವಿನ ಮೇಲೆ ಕೂತ್ಕೊಂಡು ಮಕರಂದವನ್ನ ಹೀರುತ್ತೆಲ್ಲ, ಹೀರೋ ಬೇಡುವ ಅನ್ನವಷ್ಟು ಇರುತ್ತೆ. ದುಂಬಿ ಅಂದ್ರೆ ಜೇನನ್ನ ಹೂವಿನ ಮೇಲೆ ಕೂತ್ಕೊಂಡು ಮಕರಂದವನ್ನ ಹೀರುತ್ತೆಲ್ಲ, ಈರ್ಲೋ ಬೇಡುವ ಅನ್ನೋಷ್ಟು ಲೈಟ್ ಆಗಿ ಹೀರುತ್ತೆ. ಹಂಗೆ ರಾಜ ಪ್ರಜೆಗಳ ಮೇಲೆ ವಿಧಿಸುವ ತೆರಿಗೆ ಇರಬೇಕು. ಹೌದ್ರಿ? ಇದರರ್ಥ 10% ಟ್ಯಾಕ್ಸ್ ಕಟ್ಟಂದ್ರೆ ಕಟ್ಬಹುದು, 20% ಟ್ಯಾಕ್ಸ್ ಕಟ್ಟಂದ್ರೆ ಕಟ್ಬಹುದು, ಹೋಗ್ಲ 50% ಕಟ್ಟಂದ್ರೆ ಕಟ್ಬಹುದು, 100ಕ್ಕೆ 100% ಕಟ್ಟಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟೋಕ್ಕಾಗಲ್ಲ. ಮುಖ ಮುಚ್ಕೊಂಡು ಅಡ್ಡಾಡ್ತೀವಿ, ಸರ್ಕಾರಕ್ಕೆ ಕಣ್ಣಿಗೆ ಕಾಣದೇ ಇರೋ ಹಾಗೆ. ಎಸ್ ಅರ್ಥ ಆಗಿದೆನಲ್ಲ? ಹಾಗಾದ್ರೆ ಇದ್ರ ಬಗ್ಗೆನೆ 19ನೇ ಶತಮಾನದಲ್ಲಿ ಒಬ್ಬ ಅರ್ಥಶಾಸ್ತ್ರಜ್ಞ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾನೆ, ಲ್ಯಾಫರ್ಸ್ ಕರ್ವ್ ಅಂತ. ನೀವು ಓದುವಾಗ ಇದು ಬಂದಿರುತ್ತೆ, ಲ್ಯಾಫರ್ಸ್ ಕರ್ವ್. ಏನ್ ಹೇಳುತ್ತೆ ಲ್ಯಾಫರ್ಸ್ ಕರ್ವ್? ಲ್ಯಾಫರ್ಸ್ ಹೇಳ್ತಾನೆ, ತೆರಿಗೆ ದರ ಹೆಚ್ಚಿದಂತೆಲ್ಲ ಸರ್ಕಾರಕ್ಕೆ ಹೋಗುವ ಆದಾಯ ಕಡಿಮೆ ಆಗುತ್ತೆ. ಸರ್ಕಾರಕ್ಕೆ ಹೋಗುವ ಆದಾಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅಂದ್ರೆ 10% ಟ್ಯಾಕ್ಸ್ ವಿಧಿಸಿದ್ರೆ ಎಲ್ಲರೂ ಕಟ್ತಾರೆ, 20% ವಿಧಿಸಿದ್ರೆ ಎಲ್ಲರೂ ಕಟ್ತಾರೆ. ಅದೇ 50% ವಿಧಿಸಿದ್ರೆ ಕೆಲವರು ಕಟ್ತಾರೆ ಟ್ಯಾಕ್ಸ್ ಅನ್ನ, ಕೆಲವರು ಟ್ಯಾಕ್ಸ್ ಕಟ್ಟಲ್ಲ, ಅದರಿಂದ ತಪ್ಪಿಸ್ಕೊಳ್ತಾರೆ. ಇದರಿಂದ ಸರ್ಕಾರದ ಆದಾಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ಎಸ್ ಇದನ್ನ ಯಾರು ಹೇಳಿದ್ದಾರೆ? ಲ್ಯಾಫರ್ ಎಂಬ ವ್ಯಕ್ತಿ 19ನೇ ಶತಮಾನದಲ್ಲಿ ಹೇಳಿದ್ದಾನೆ. ನಮ್ಮ ಸಾಹೇಬರು ಚಾಣಕ್ಯ ಸಾಹೇಬರು ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಹೇಳಿಬಿಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ಕರ್ವ್ ಮೂಲಕ ಹೆಂಗ್ ತೋರಿಸ್ಬೋದು? ಇದು ಸರ್ಕಾರದ ಆದಾಯ, ಇದು ಸರ್ಕಾರದ ಆದಾಯ, ಇದು ಏನಂದ್ರೆ ತೆರಿಗೆ ದರ, ಇದೇನು ತೆರಿಗೆ ದರ. ಸೊ ಈ ರೀತಿಯಾಗಿ ನಾವು ತೋರಿಸ್ಬೋದು, ಈ ರೀತಿಯಾಗಿ ತೋರಿಸ್ಬೋದು. ನೋಡು, ತೆರಿಗೆ ದರ ಹೆಚ್ಚಾದಂತೆಲ್ಲ ಸರ್ಕಾರದ ಆದಾಯ ಏನಾಗ್ತಾ ಬರುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಎಸ್ ದಿಸ್ ಇಸ್ ವಾಟ್ ಲ್ಯಾಫರ್ಸ್ ಕರ್ವ್. ಎಸ್ ಕ್ಲಿಯರ್ ಆಗೈತನಾ? ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಹಾಗಾದ್ರೆ ಇವಾಗ ಏನ್ ಮಾಡ್ತಾ ಬರೋಣ, ಟೈಪ್ಸ್ ಆಫ್ ಟ್ಯಾಕ್ಸ್, ತೆರಿಗೆಯ ವಿಧಗಳು. ಟೈಪ್ಸ್ ಆಫ್ ಟ್ಯಾಕ್ಸ್, ತೆರಿಗೆಯ ವಿಧಗಳು. ಎಲ್ಲರಿಗೂ ಆಲ್ರೆಡಿ ಗೊತ್ತಿರೋದಿರುತ್ತೆ ತೆರಿಗೆಯ ವಿಧಗಳು. ಟೈಪ್ಸ್ ಆಫ್ ಟ್ಯಾಕ್ಸ್ ಅಂತ ಬಂದಾಗ ಒಂದು ಡೈರೆಕ್ಟ್ ಟ್ಯಾಕ್ಸ್, ನೇರ ತೆರಿಗೆ. ಒಂದು ಡೈರೆಕ್ಟ್ ಟ್ಯಾಕ್ಸ್, ನೇರ ತೆರಿಗೆ. ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ. ಏನು? ಪರೋಕ್ಷ ತೆರಿಗೆ. ಏನ್ ಸರ್ ನೇರ ತೆರಿಗೆ ಪರೋಕ್ಷ ತೆರಿಗೆ ಅಂದ್ರೆ? ಬಹಳ ಸಿಂಪಲ್ ತಿಳ್ಕೊಳ್ರಿ. ಇವಾಗ ತೆರಿಗೆ ಅಂತ ಬಂದಾಗ ಪ್ರಜೆಗಳ ಮಧ್ಯೆ ಸರ್ಕಾರದ ಮಧ್ಯೆ ನಡೆಯುವ ವ್ಯವಹಾರ. ಹೌದ್ರಿ? ಯಾರ ಮಧ್ಯೆ ನಡೆಯುತ್ತೆ? ಪ್ರಜೆ ಮತ್ತು ಸರ್ಕಾರದ ಮಧ್ಯೆ. ಇಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ನೇರ ತೆರಿಗೆ ಅಂದ್ರೇನು? ಯಾವ ವ್ಯಕ್ತಿ ತನ್ನ ತೆರಿಗೆಯನ್ನ ನೇರವಾಗಿ ಸರ್ಕಾರಕ್ಕೆ ಸಲ್ಲಿಸ್ತಾನೆ ಅಲ್ಲ, ಅದೇ ನೇರ ತೆರಿಗೆ. ಅಂದ್ರೆ ಇಲ್ಲಿ ವ್ಯವಹಾರ ನೇರವಾಗಿ ಸರ್ಕಾರ ಮತ್ತು ತೆರಿಗೆ ಕಟ್ಟುವವರ ಮಧ್ಯೆ ನಡಿಬೇಕು. ಈ ರೀತಿಯಾದ ತೆರಿಗೆ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದ ಮಧ್ಯವರ್ತಿ ಇರಂಗಿಲ್ಲ, ಅಲ್ಲಿ ದಳ್ಳಾಳಿ ಇರಂಗಿಲ್ಲ, ಮೀಡಿಯೇಟರ್ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಸರ್ಕಾರಿ ನೌಕರ, ನನಗೆ ತಿಂಗಳ ಸಂಬಳ ಬರ್ತಾ ಇದೆ. ನನ್ನ ಸಂಬಳ
ಡೆಪಾಸಿಟ್ ಆದ್ಕೂಳೆ, ಕ್ರೆಡಿಟ್ ಆದ್ಕೂಳೆ ಸರ್ಕಾರ ಏನ್ ಮಾಡ್ಕೊಳುತ್ತೆ ಅಂದ್ರೆ ಅಲ್ಲಿ ನೇರವಾಗಿ ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡ್ಕೊಂಡ್ಬಿಡುತ್ತೆ. ಅಂದ್ರೆ ಈ ವ್ಯವಹಾರದ ಮಧ್ಯದಲ್ಲಿ ಯಾರಾದ್ರೂ ಭಾಗವಹಿಸ್ತಾ ಇದಾರ? ಯಾರು ಭಾಗವಹಿಸ್ತಿದ್ದಿಲ್ಲ. ಹಾಗಾಗಿ ಇದೇನು ನೇರ ತೆರಿಗೆ. ಹೌದ್ರಿ. ಇನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಬಂದಾಗ ಈ ರೀತಿಯಾದ ತೆರಿಗೆ ವ್ಯವಹಾರ ನೇರವಾಗಿ ಸರ್ಕಾರ ಮತ್ತು ತೆರಿಗೆ ಕಟ್ಟುವವರ ಮಧ್ಯೆ ನಡೆಯಲ್ಲ. ಈ ವ್ಯವಹಾರದಲ್ಲಿ ಯಾರು ಭಾಗವಹಿಸ್ತಾರೆ ಅಂದ್ರೆ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳು ಅಥವಾ ಮೀಡಿಯೇಟರ್ಸ್ ಭಾಗವಹಿಸ್ತಾರೆ. ಹೌದ್ರಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸ್ತಾರೆ. ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸ್ತಾರೆ. ನೀವು ಹೋಗಿ ಯಾವ್ದಾದ್ರು ಒಂದು ವಸ್ತುವನ್ನ ಕೊಂಡ್ಕೊಂಡ್ರಿ ಅಂತ ತಿಳ್ಕೊಳ್ರಿ. ಸೊ ಆ ವಸ್ತುವನ್ನ ಕೊಂಡ್ಕೊಳ್ತಿದ್ರಲ್ಲ, ನೀವು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರ. ಬಟ್ ನೇರವಾಗಿ ಸರ್ಕಾರ ಕಟ್ಟಿದಿರಾ? ಇಲ್ಲ. ಅಂಗಡಿಯವನ ಬಳಿ ಕೊಟ್ಟಿದ್ದೀರ. ಆ ಅಂಗಡಿಯವ ಇನ್ನೊಬ್ರು ಬಳಿ ಕೊಡ್ತಾನೆ, ಅವನು ತಗೊಂಡು ಅಂತಿಮವಾಗಿ ಸರ್ಕಾರ ಕೊಡ್ತಾನೆ. ಅಲ್ಲಿ ಮಧ್ಯವರ್ತಿಗಳು ಭಾಗವಹಿಸ್ತಾ ಇದಾರಲ್ಲ, ಅದೇ ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ. ಎಷ್ಟು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಹಾಗಾದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಎಷ್ಟು ಟೈಪ್ ಇದೆ ನೀಟಾಗಿ ನೋಡ್ಕೊಡ್ರಿ. ಒಂದು ಇನ್ಕಮ್ ಟ್ಯಾಕ್ಸ್, ಒಂದೇನಂದ್ರೆ ಇನ್ಕಮ್ ಟ್ಯಾಕ್ಸ್. ಎರಡು ಕಾರ್ಪೊರೇಟ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್. ಮೂರು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್, ಮ್ಯಾಟ್ ಅಂತ ಕರಿತೀವಿ, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ನಾಲ್ಕು ಗೂಗಲ್ ಟ್ಯಾಕ್ಸ್, ನಾಲ್ಕು ಗೂಗಲ್ ಟ್ಯಾಕ್ಸ್. ಐದು ಸ್ಟಾಕ್ ಎಕ್ಸ್ಚೇಂಜ್ ಟ್ಯಾಕ್ಸ್ ಅಂತ, ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾಕ್. ಸೊ ಪ್ರಸ್ತುತ ಜಾರಿಯಲ್ಲಿರುವ ಪ್ರಮುಖ 5 ಡೈರೆಕ್ಟ್ ಟ್ಯಾಕ್ಸ್. ಇನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಒಂದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ GST, ಒಂದು GST. ಎರಡು ಸೆಂಟ್ರಲ್ ಎಕ್ಸಸೈಸ್ ಡ್ಯೂಟಿ ಅಂದ್ರೆ ಕೇಂದ್ರ ಅಬಕಾರಿ ತೆರಿಗೆ ಅಂತ, ಕೇಂದ್ರ ಅಬಕಾರಿ ತೆರಿಗೆ. ಇನ್ನೊಂದೇ ಸೀಮಾ ಸುಂಕ, ಕಸ್ಟಮ್ ಡ್ಯೂಟಿ ಅಂತ, ಕಸ್ಟಮ್ ಡ್ಯೂಟಿ. ಸೀಮಾ ಸುಂಕ, ಸೀಮಾ ಸುಂಕ. ಹಾಗಾದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಪ್ರಮುಖ 5 ವಿಧ ಇದೆ, ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಪ್ರಮುಖ 3 ಇದೆ. ಒಂದೊಂದೇ ನೋಡ್ತಾ ಬಂದ್ಬಿಡೋಣ. ಇನ್ಕಮ್ ಟ್ಯಾಕ್ಸ್. ಎಸ್, ಫಸ್ಟ್ ಬರೋದು ಯಾವುದು ಸರ್? ಇನ್ಕಮ್ ಟ್ಯಾಕ್ಸ್. ಹೌದ್ರಿ. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಆದಾಯ ತೆರಿಗೆ. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು ಸರ್? ಆದಾಯ ತೆರಿಗೆ. ಬಹಳ ನೀಟಾಗಿ ತಿಳ್ಕೊಳ್ರಿ. ನೀವು ಯಾವುದೇ ಪುಸ್ತಕವನ್ನು ತೆಗೆದ್ರಿ ಅಂತ ತಿಳ್ಕೊಳ್ರಿ, ಇನ್ಕಮ್ ಟ್ಯಾಕ್ಸ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ, ಎಲ್ಲ ಅರ್ಧಂಬರ್ಧ ಮಾಹಿತಿ, ಎಲ್ಲ ಅರ್ಧಂಬರ್ಧ ಮಾಹಿತಿ. ಹಾಗಾದ್ರೆ ಏನ್ ಸರ್ ಇನ್ಕಮ್ ಟ್ಯಾಕ್ಸ್ ಅಂದ್ರೆ? ಇನ್ಕಮ್ ಟ್ಯಾಕ್ಸ್ ಎನ್ನುವುದು ಒಂದು ನೇರ ತೆರಿಗೆ. ಇನ್ಕಮ್ ಟ್ಯಾಕ್ಸ್ ಎನ್ನುವುದು ಒಂದು ನೇರ ತೆರಿಗೆ. ಇನ್ಕಮ್ ಟ್ಯಾಕ್ಸ್ ಇಸ್ ಎ ಡೈರೆಕ್ಟ್ ಟ್ಯಾಕ್ಸ್. ಹೌದ್ರಿ. ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ 3 ವಿಷಯಗಳ ಮೇಲೆ, 3 ವಸ್ತುಗಳ ಮೇಲೆ ವಿಧಿಸ್ತಾರೆ. ಎಷ್ಟು ವಸ್ತುಗಳ ಮೇಲೆ ವಿಧಿಸ್ತಾರೆ? 3 ವಸ್ತುಗಳ ಮೇಲೆ. ಹಾಗಾದ್ರೆ ಯಾವ್ಯಾವು? ವ್ಯಕ್ತಿಗಳು ಗಳಿಸುವ ವಾರ್ಷಿಕ ಆದಾಯದ ಮೇಲೆ, ವ್ಯಕ್ತಿಗಳು ಗಳಿಸುವ ವಾರ್ಷಿಕ ಆದಾಯದ ಮೇಲೆ. ಅದೇ ರೀತಿಯಾಗಿ ಹಿಂದೂ ಅವಿಭಕ್ತ ಕುಟುಂಬಗಳು ಗಳಿಸುವ ವಾರ್ಷಿಕ ಆದಾಯದ ಮೇಲೆ, ವಾರ್ಷಿಕ ಆದಾಯದ ಮೇಲೆ. ಅದೇ ರೀತಿಯಾಗಿ ಮೂರನೇದು ಯಾವುದು ಅಂದ್ರೆ ನೋಂದಣಿಯಾಗದ ಕಂಪನಿಗಳು ಗಳಿಸುವ ವಾರ್ಷಿಕ ಲಾಭದ ಮೇಲೆ, ವಾರ್ಷಿಕ ಲಾಭ, ಆದಾಯ ಅಲ್ಲ, ವಾರ್ಷಿಕ ಲಾಭ. ಎಸ್, ಈ 3 ವಿಷಯಗಳ ಮೇಲೆ ವಿಧಿಸುವ ತೆರಿಗೆನೆ ಆದಾಯ ತೆರಿಗೆ. ಹೌದ್ರಿ. ಇಲ್ಲಿ ಡೆಫಿನಿಷನ್ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ವ್ಯಕ್ತಿಗಳು ಗಳಿಸುವ ವಾರ್ಷಿಕ ಆದಾಯ, ಹಿಂದೂ ಅವಿಭಕ್ತ ಕುಟುಂಬಗಳು ಗಳಿಸುವ ವಾರ್ಷಿಕ ಆದಾಯ, ನೋಂದಣಿಯಾಗದ ಕಂಪನಿಗಳು ಗಳಿಸುವ ವಾರ್ಷಿಕ ಲಾಭದ ಮೇಲೆ ವಿಧಿಸುವ ತೆರಿಗೆನೆ ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್. ಹೌದ್ರಿ. ಹಾಗಾದ್ರೆ ನಾನು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಬರ್ತೀನಿ. ಇಲ್ಲಿ ವ್ಯಕ್ತಿಗಳು ಗಳಿಸುವ ವಾರ್ಷಿಕ ಆದಾಯ, ವ್ಯಕ್ತಿಗಳು ಗಳಿಸುವ ವಾರ್ಷಿಕ ಆದಾಯ. ಯಾವುದೋ ವ್ಯಕ್ತಿ ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೂಡ ಕೆಲಸ ಮಾಡ್ತಿರ್ಬೋದು, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೂಡ ಕೆಲಸವನ್ನ ಮಾಡ್ತಿರ್ಬೋದು. ಸೊ ಇಂತಹ ವ್ಯಕ್ತಿಗಳು ಗಳಿಸುವ
ಇಂತಹ ವ್ಯಕ್ತಿಗಳು ಗಳಿಸುವ ವಾರ್ಷಿಕ ಆದಾಯದ ಮೇಲೆ ಟ್ಯಾಕ್ಸ್ ಅನ್ನು ವಿಧಿಸ್ತಾರೆ. ದಟ್ ಈಸ್ ಇನ್ಕಮ್ ಟ್ಯಾಕ್ಸ್. ಅದೇ ಏನು ಇನ್ಕಮ್ ಟ್ಯಾಕ್ಸ್. ಹೌದ್ರಿ, ಇದು ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡ್ರಿ, ಹಿಂದೂ ಅವಿಭಕ್ತ ಕುಟುಂಬ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ನಾವು ಕರಿತೀವಿ. ಹಿಂದೂ ಅವಿಭಕ್ತ ಕುಟುಂಬಗಳು ಗಳಿಸುವ ವಾರ್ಷಿಕ ಆದಾಯದ ಮೇಲೆ ವಿಧಿಸುವ ತೆರಿಗೆ. ಇವಾಗ ಹಿಂದೂ ಅವಿಭಕ್ತ ಕುಟುಂಬ ಅಂದ್ರೆ ಏನು ಅಂತ ಅರ್ಥಶಾಸ್ತ್ರದಲ್ಲಿ ವ್ಯಾಖ್ಯಾನವನ್ನ ನೀಡಿಲ್ಲ. ಆದರೆ ನಮ್ಮ ಭಾರತದ ಇತಿಹಾಸಕ್ಕೆ ನಾವು ಹೋದಾಗ, ಸಾಮಾಜಿಕ ವ್ಯವಸ್ಥೆಗೆ ಹೋದಾಗ ಹಿಂದೂ ಅವಿಭಕ್ತ ಕುಟುಂಬ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಅಜ್ಜ, ಅಜ್ಜನ ಮಕ್ಕಳು, ಆತನ ಮೊಮ್ಮಕ್ಕಳು, ಮತ್ತೆ ಅವ್ರ ಮಕ್ಕಳು ಎಲ್ಲರೂ ಕೂಡ್ಕೊಂಡಿರ್ಬೇಕು, ಅಂದ್ರೆ ಡಿವೈಡ್ ಆಗಿರಬಾರ್ದು. ಅದನ್ನೇ ನಾವೇನಂತ ಕರಿತೀವಿ, ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಇಂಥ ಅವಿಭಕ್ತ ಕುಟುಂಬಗಳ ಆಸ್ತಿ ಏನಾಗಿರಲ್ಲ, ಡಿವೈಡ್ ಆಗಿರಲ್ಲ. ಹಾಗಾಗಿ ಈ ಅವಿಭಕ್ತ ಕುಟುಂಬಗಳು ಹೆಚ್ಚಿನ ಆದಾಯವನ್ನ ಗಳಿಸ್ತಾ ಇರ್ತಾರೆ. ಸೊ ಇವರು ಕೂಡ ತೆರಿಗೆ ಕಟ್ಟೋದ್ರಿಂದ ತಪ್ಪಿಸ್ಕೋಬಾರ್ದಲ್ಲ. ಹಂಗಾಗಿ ಇಂಥ ಅವಿಭಕ್ತ ಕುಟುಂಬಗಳ ಮೇಲೆ ಕೂಡ ತೆರಿಗೆಯನ್ನ ವಿಧಿಸ್ತಾರೆ. ಹೌದ್ರಿ, ಹಾಗಾದ್ರೆ ಹಿಂದೂ ಧರ್ಮದ ಅವಿಭಕ್ತ ಕುಟುಂಬಗಳಿಗೆ ಮಾತ್ರ ತೆರಿಗೆಯನ್ನು ವಿಧಿಸ್ತಾರ? ಇಲ್ಲ. ಯಾವುದೇ ಧರ್ಮದವರಾಗಿರಬಹುದು, ಅದು ಅವಿಭಕ್ತ ಕುಟುಂಬವನ್ನ ಹೊಂದಿದ್ರೆ, ಹೆಚ್ಚಿನ ಆದಾಯವನ್ನ ಹೊಂದಿದ್ರೆ ಅಂಥವ್ರ ಮೇಲೆ ಏನ್ ಮಾಡ್ತಾರಂದ್ರೆ ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಏನಾಗ್ತಾರೆ? ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಹೌದ್ರಿ, ಕ್ಲಿಯರ್ ಆಗೈತ? ಹೆಸರಿ ಮಾತ್ರ ಹಿಂದೂ ಅವಿಭಕ್ತ ಕುಟುಂಬ. ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಇದಾದ ನಂತರ ನೋಡ್ರಿ, ನೋಂದಣಿಯಾಗದ ಕಂಪನಿಗಳು ಗಳಿಸುವ ವಾರ್ಷಿಕ ಲಾಭದ ಮೇಲೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಕಂಪನಿ ಆಕ್ಟ್ 1956 ಅಂತ ಬರುತ್ತೆ. ಕಂಪನಿ ಕಾಯ್ದೆ 1956. ಈ ಕಾಯ್ದೆಯ ಪ್ರಕಾರ ಯಾವೆಲ್ಲ ಕಂಪನಿಗಳು ರಿಜಿಸ್ಟರ್ ಆಗಿರ್ತಾವಲ್ಲ, ನೋಂದಣಿ ಆಗಿರ್ತಾವಲ್ಲ, ಅಂತಹ ಕಂಪನಿಗಳನ್ನ ನೋಂದಣಿಯಾದ ಕಂಪನಿಗಳು ಅಂತೀವಿ. ಯಾರು ನೋಂದಣಿ ಆಗಿರಲ್ಲ ಅಂತವುಗಳನ್ನ ನೋಂದಣಿಯಾಗದ ಕಂಪನಿಗಳು, ನಾನ್ ರಿಜಿಸ್ಟರ್ಡ್ ಕಂಪನಿ ಅಂತ ಕರಿತೀವಿ. ಹಾಗಾದ್ರೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಂದ್ರೆ ಬೀದಿ ಬಳಿ ವ್ಯಾಪಾರಿಗಳು, ಬೀದಿ ಬಳಿ ಹೋಟೆಲ್ಗಳು, ಅಂತವೆಲ್ಲ ಏನು ಅಂದ್ರೆ ನೋಂದಣಿಯಾಗದ ಕಂಪನಿಗಳು. ಹೌದ್ರಿ, ಹಾಗಾದ್ರೆ ನೋಂದಣಿಯಾಗದ ಕಂಪನಿಗಳು ಗಳಿಸುವ ವಾರ್ಷಿಕ ಲಾಭದ ಮೇಲೆ ಕೂಡ ಏನನ್ನ ವಿಧಿಸ್ತಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ವಿಧಿಸ್ತಾರೆ. ಸೊ ಹಾಗಾದ್ರೆ ಈ 3 ವಿಷಯಗಳ ಮೇಲೆ ವಿಧಿಸುವ ತೆರಿಗೆನೇ ಆದಾಯ ತೆರಿಗೆ. ಸರ್, ನೇರವಾದ ಪ್ರಶ್ನೆಯನ್ನ ಕೇಳ್ತಾರೆ. ಹೆಂಗ್ ಕೇಳ್ತಾರೆ? ಈ ಕೆಳಗಿನ ಯಾವುದು ಆದಾಯ ತೆರಿಗೆಯಲ್ಲಿ ಬರುವುದಿಲ್ಲ? ಆಪ್ಷನ್ ಎ ವ್ಯಕ್ತಿಗಳು ಗಳಿಸುವ ವಾರ್ಷಿಕ ಆದಾಯ, ಆಪ್ಷನ್ ಬಿ ಹಿಂದೂ ಅವಿಭಕ್ತ ಕುಟುಂಬಗಳು ಗಳಿಸುವ ವಾರ್ಷಿಕ ಆದಾಯ, ಆಪ್ಷನ್ ಸಿ ನೋಂದಣಿಯಾಗದ ಕಂಪನಿಗಳು ಗಳಿಸುವ ಲಾಭ, ಆಪ್ಷನ್ ಡಿ ನೋಂದಣಿಯಾದ ಕಂಪನಿಗಳು ಗಳಿಸುವ ಲಾಭ. ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಉತ್ತರ ಆಪ್ಷನ್ ಡಿ, ನೋಂದಣಿಯಾದ ಕಂಪನಿಗಳು ಗಳಿಸುವ ವಾರ್ಷಿಕ ಲಾಭ ಅಂತ. ಎಸ್, ಕ್ಲಿಯರ್ ಆಗೈತಾ? 3 ವಿಷಯಗಳ ಮೇಲೆ ವಿಧಿಸುವ ತೆರಿಗೆನೆ ಆದಾಯ ತೆರಿಗೆ. ಕ್ಲಿಯರ್ ಆಗೈತಾ? ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಹಾಗಾದ್ರೆ ಆದಾಯ ತೆರಿಗೆಯನ್ನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು? ಆದಾಯ ತೆರಿಗೆಯನ್ನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು? ಸರ್, ನಾನು ನಿಮ್ಗೆ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ನೋಡ್ರಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ 1857ರಲ್ಲಿ. ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಶಃ ಭಾರತೀಯರು ಯಾರ ವಿರುದ್ಧ ದಂಗೆ ಎದ್ದಿರ್ತಾರೆ ಅಂದ್ರೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿರ್ತಾರೆ. ಈ ದಂಗೆಯನ್ನ ಹತ್ತಿಕ್ಕಲು ಬ್ರಿಟಿಷರು ಹರಸಾಹಸ ಪಟ್ಟಿರ್ತಾರೆ. ವಿದೇಶಗಳಿಂದ ಸೈನಿಕರನ್ನ ತರಿಸೋದು, ವಿದೇಶಗಳಿಂದ ಯುದ್ಧೋಪಕರಣಗಳನ್ನ ತರಿಸೋದು, ಹಿಂಗಾಗಿ ಹೆಚ್ಚಿನ ಹಣವನ್ನ ಖರ್ಚು ಮಾಡಿರ್ತಾರೆ. ಸೊ ಹಿಂಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾರಿಗೆ ನಷ್ಟ ಉಂಟಾಗಿರುತ್ತೆ ಅಂದ್ರೆ ಬ್ರಿಟಿಷರಿಗೆ. ಯಾರಿಗೆ ನಷ್ಟ ಉಂಟಾಗಿರುತ್ತೆ ಸರ್? ಬ್ರಿಟಿಷರಿಗೆ ನಷ್ಟ ಉಂಟಾಗುತ್ತೆ. ಸೊ ಹಾಗಾಗಿ ಈ ನಷ್ಟವನ್ನ ತುಂಬಿಕೊಳ್ಳಲು ಆ ಸಂದರ್ಭದ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್ ಭಾರತಕ್ಕೆ 2 ಆರ್ಥಿಕ ತಜ್ಞರನ್ನ ಕರೆಸಿರ್ತಾನೆ. ಬ್ರಿಟಿಷ್ ಆರ್ಥಿಕ ತಜ್ಞರನ್ನ ಕರೆಸಿರ್ತಾನೆ. ಹಾಗಾದ್ರೆ ಆ 2 ಬ್ರಿಟಿಷ್ ಆರ್ಥಿಕ ತಜ್ಞರು ಯಾರಂದ್ರೆ, ಒಬ್ನು ಸ್ಯಾಮುವೆಲ್ ಲ್ಯಾಂಡ್,
ಒಬ್ರು ಯಾರು ಅಂದ್ರೆ ಸ್ಯಾಮುವೆಲ್ ಲ್ಯಾಂಗ್. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಯಾರು ಅಂದ್ರೆ ಜೇಮ್ಸ್ ವಿಲ್ಸನ್ ಅಂತ. ಒಬ್ನ್ಯಾರು ಸ್ಯಾಮುವೆಲ್ ಲ್ಯಾಂಗ್, ಇನ್ನೊಬ್ನ್ಯಾರು ಜೇಮ್ಸ್ ವಿಲ್ಸನ್. ಇವರು ಭಾರತಕ್ಕೆ ಬಂದಿದ್ದ ಬ್ರಿಟಿಷ್ ಆರ್ಥಿಕ ತಜ್ಞರು. ಏನಕ್ಕೆ ಬಂದಿದ್ರು ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರಿಗೆ ನಷ್ಟ ಉಂಟಾಗಿದೆ, ಅದನ್ನು ಹೆಂಗಾದ್ರೂ ಮಾಡಿ ವಾಪಸ್ ತಗೋಬೇಕು, ಆ ಲಾಸ್ ಅನ್ನ ಮೇಕಪ್ ಮಾಡ್ಕೋಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಇವರು ಭಾರತಕ್ಕೆ ಬಂದಿರ್ತಾರೆ. ಹಾಗಾದ್ರೆ ಆ ಲಾಸ್ ಅನ್ನ ಮೇಕಪ್ ಮಾಡ್ಕೊಳ್ಳೋಕೆ ಇವರು ಪರಿಚಯಿಸಿದ ಒಂದು ವಿಚಾರನೇ ಇನ್ಕಮ್ ಟ್ಯಾಕ್ಸ್. ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಭಾರತದಲ್ಲಿ ಪರಿಚಯಿಸಿದ್ದು ಬ್ರಿಟಿಷರು. ಅದರಲ್ಲೇ ವಿಶೇಷವಾಗಿ ಸ್ಯಾಮುವೆಲ್ ಲ್ಯಾಂಗ್ ಮತ್ತು ವಿಲ್ಸನ್ ಎಷ್ಟರಲ್ಲಿ ಪರಿಚಯಿಸಿದ್ರು ಅಂದ್ರೆ 1858ರಲ್ಲಿ. ಸೊ 1858ರಲ್ಲಿ ಪರಿಚಯಿಸಿದ ಈ ಇನ್ಕಮ್ ಟ್ಯಾಕ್ಸ್ ಇವತ್ತಿಗೂ ಜಾರಿಯಲ್ಲಿದೆ. ಆದ್ರೆ ಇವರು 1858ರಲ್ಲಿ ರೂಪಿಸಿದ ನೀತಿ ನಿಯಮಗಳನ್ನ ನಾವು ಅನುಸರಿಸ್ತಾ ಇಲ್ಲ. ನಾವು ಸ್ವಾತಂತ್ರ್ಯ ಬಂದ ನಂತರ ಒಂದು ಕಾಯ್ದೆಯನ್ನ ಮಾಡ್ಕೊಂಡಿದ್ವಿ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಯಾವುದು ಸರ್? ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಸೊ ಹಾಗಾದ್ರೆ ಈ ಒಂದು ಕಾಯ್ದೆಯ ನಿಯಮಗಳ ಮೇಲೆ ಭಾರತದಲ್ಲಿ ಪ್ರಸ್ತುತ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ವರ್ಕ್ ಮಾಡ್ತಾ ಇದೆ. ಹೇಳಿದ್ದಾರೆ ಪ್ರಸ್ತುತದ ಆದಾಯ ತೆರಿಗೆ ಯಾವ ಒಂದು ನೀತಿ ನಿಯಮಗಳನ್ನ ಆಧರಿಸಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಹೌದ್ರಿ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಕ್ಲಿಯರ್ ಆಗೈತಾ? ಸೊ ಹಿಂಗೆ ನಾವು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ, ಇನ್ಕಮ್ ಟ್ಯಾಕ್ಸ್ ಅನ್ನ ಯಾರು ಪರಿಚಯಿಸಿದ್ರು ಅಂತ ನೋಡಿದ್ವಿ. ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಹೆಂಗೆ ಹಾಕ್ತಾರೆ ನೋಡಿ ಸರ್. ಇನ್ಕಮ್ ಟ್ಯಾಕ್ಸ್ ಅನ್ನ ಯಾವ ರೀತಿಯಾಗಿ ಹಾಕ್ತಾರೆ ಅಂದ್ರೆ ಇದಕ್ಕೋಸ್ಕರ ಪ್ರತಿ ವರ್ಷದ ಬಜೆಟ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಮಾಡಿರ್ತಾರೆ. ಏನನ್ನ ಮಾಡಿರ್ತಾರೆ ಸರ್? ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಮಾಡಿರ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತಂದ್ರೆ ಸ್ವಲ್ಪ ಕಾಮರ್ಸ್ ಓದೋರಿಗೆ, ಈಗ PUC ಕಾಮರ್ಸ್ ಓದೋರು ಅಥವಾ ಡಿಗ್ರಿ BCom ಮಾಡೋರು, ಅವ್ರಿಗೆ ಇದ್ರ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರುತ್ತೆ. ಹೌದ್ರಿ, ಪ್ರತಿ ವರ್ಷ ಏನ್ ಮಾಡಿರ್ತಾರೆ, ಇನ್ಕಮ್ ಟ್ಯಾಕ್ಸ್ಗಾಗಿ ಸ್ಲ್ಯಾಬ್ ಅನ್ನ ಮಾಡಿರ್ತಾರೆ. ಸೊ ಆಸ್ ಯೂಶುವಲ್ ಫಿನಾನ್ಷಿಯಲ್ ಇಯರ್ ಆರ್ಥಿಕ ವರ್ಷ 2024-25ರಲ್ಲಿ ಕೂಡ ನಮ್ಮ ನಿರ್ಮಲಾ ಸೀತಾರಾಮನ್ ಅಮ್ಮ ಅವರು 5 ಸ್ಲ್ಯಾಬ್ ಅನ್ನ ಪರಿಚಯಿಸಿದ್ದಾರೆ. ಎಷ್ಟು ಸ್ಲ್ಯಾಬ್ ಅನ್ನ ಪರಿಚಯಿಸಿದ್ದಾರೆ ಸರ್? 5 ಸ್ಲ್ಯಾಬ್ ಅನ್ನ ಪರಿಚಯಿಸಿದ್ದಾರೆ. ಹಾಗಾದ್ರೆ ಆ 5 ಸ್ಲ್ಯಾಬ್ ಯಾವ್ದಂದ್ರೆ 0ಯಿಂದ 3 ಲಕ್ಷ ಇದ್ರೆ, 0ಯಿಂದ 3 ಲಕ್ಷ ಆದಾಯ ಇದ್ರೆ 0% ಟ್ಯಾಕ್ಸ್. ಇದನ್ನ ನಿಲ್ ಅಂತೀವಿ. ಏನಂತೀವಿ? ನಿಲ್ ಅಂತ ಕರಿತೀವಿ. ಅದೇ ರೀತಿಯಾಗಿ 3 ಲಕ್ಷದಿಂದ 7 ಲಕ್ಷ ಇದ್ರೆ 5% ಟ್ಯಾಕ್ಸ್. 3ರಿಂದ 7 ಲಕ್ಷ ಆದಾಯ ಇದ್ರೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್? 5% ಟ್ಯಾಕ್ಸ್. 7ರಿಂದ 10 ಲಕ್ಷ ಆದಾಯ ಇದ್ರೆ ಇದಕ್ಕೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ 10% ಟ್ಯಾಕ್ಸ್. 10ರಿಂದ 12 ಲಕ್ಷ ಇದ್ರೆ ಇದಕ್ಕೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ 12% ಟ್ಯಾಕ್ಸ್. ಅದೇ ರೀತಿಯಾಗಿ 12ರಿಂದ 15 ಲಕ್ಷ ಇದ್ರೆ ಇದು 15%. 12ರಿಂದ 15 ಲಕ್ಷ ಇದ್ರೆ ಎಷ್ಟು ಟ್ಯಾಕ್ಸ್ ಅಂದ್ರೆ 20%. ಸರ್ 15 ಲಕ್ಷದಿಂದ 50 ಲಕ್ಷದವರೆಗೆ ಇದೆ ಅಂತ ತಿಳ್ಕೊಳ್ರಿ ಆದಾಯ, ಅವಾಗ ಎಷ್ಟು ವಿಧಿಸ್ತಾರೆ ಅಂದ್ರೆ 30% ಟ್ಯಾಕ್ಸ್ ಅನ್ನ ವಿಧಿಸ್ತಾರೆ. ಹೌದ್ರಿ, ಇವು ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ನ ಸ್ಲ್ಯಾಬ್. ಹೌದ್ರಿ, 0ದಿಂದ 3 ಲಕ್ಷ ಆದಾಯ ಇದ್ರೆ 0%, 3ರಿಂದ 7 ಲಕ್ಷ ಆದಾಯ ಇದ್ರೆ 5%, 7ರಿಂದ 10 ಲಕ್ಷ ಆದಾಯ ಇದ್ರೆ 10%, 10ರಿಂದ 12 ಲಕ್ಷ ಆದಾಯ ಇದ್ರೆ 15%, 12ರಿಂದ 15 ಲಕ್ಷ ಆದಾಯ ಇದ್ರೆ 20%, 15ರಿಂದ 50 ಲಕ್ಷ ಇದ್ರೆ ಆದಾಯ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ವಿಧಿಸ್ತಾರೆ? 30%. ಹಾಗಾದ್ರೆ ವೆರಿ ನೀಟಾಗಿ ತಿಳ್ಕೊಡ್ರಿ. ಇವಾಗ ನನಗೆ 4 ಲಕ್ಷ ರೂಪಾಯಿ ಆದಾಯ ಇದೆ, ಟ್ಯಾಕ್ಸ್ ವಿಧಿಸ್ತಾರ? ನಿಜವಾಗ್ಲೂ ಇಲ್ಲ. 5 ಲಕ್ಷ ರೂಪಾಯಿ ಆದಾಯ ಇದೆ, ಟ್ಯಾಕ್ಸ್ ವಿಧಿಸ್ತಾರ? ನಿಜವಾಗ್ಲೂ ಇಲ್ಲ. 6 ಲಕ್ಷ ರೂಪಾಯಿ ಆದಾಯ ಇದೆ, ಟ್ಯಾಕ್ಸ್ ವಿಧಿಸ್ತಾರ? ನಿಜವಾಗ್ಲೂ ಇಲ್ಲ. 7 ಲಕ್ಷ ರೂಪಾಯಿ ಟ್ಯಾಕ್ಸ್ ಇದೆ, ವಿಧಿಸ್ತಾರ? ನಿಜವಾಗ್ಲೂ ಇಲ್ಲ. ಸರ್ ಏನ್ ಸರ್ ಇದು, ಮತ್ತೆ ಈ ರೀತಿಯಾಗಿ ಸ್ಲ್ಯಾಬ್ ಇದೆ, ನೀವು ವಿಧಿಸ್ತಲ್ಲ ಅಂತ ಹೇಳ್ತೀರಾ? ನೋಡಿ ಸರ್, 3 ಲಕ್ಷ ರೂಪಾಯಿಗಳ ಆದಾಯಕ್ಕೆ ಏನು ನಿಲ್ 0%. ಹೌದ್ರಿ, ಇವಾಗ ಸರ್ಕಾರ ಏನ್ ಮಾಡುತ್ತಂದ್ರೆ ಪ್ರತಿ ವರ್ಷ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕೊಡುತ್ತೆ. ಏನ್ ಕೊಡುತ್ತೆ? ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ ಕೊಡುತ್ತೆ. ಹಾಗಾದ್ರೆ ಈ ವರ್ಷದ ಬಜೆಟ್ ಅಲ್ಲಿ ಎಷ್ಟಿದೆ ಅಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 4 ಲಕ್ಷ ಇದೆ. ಎಷ್ಟಿದೆ ಸರ್? 4 ಲಕ್ಷ.
3 ಲಕ್ಷ ನಿಲ್ಲು 4 ಲಕ್ಷ, ಮ್ಯಾಕ್ಸಿಮಮ್ 7 ಲಕ್ಷದವರೆಗೂ ಯಾವುದೇ ರೀತಿಯಾದ ತೆರಿಗೆಯನ್ನ ಕಟ್ಟಂಗಿಲ್ಲ. 7 ಲಕ್ಷದ ಮೇಲೆ 1 ರೂಪಾಯಿ ಆದಾಯ ಬಂತು ಅಂದ್ರೂ ತೆರಿಗೆಯನ್ನ ಕಟ್ಟಬೇಕು. ಏನ್ ಸರ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದ್ರೆ? ನೋಡಿ, ಇವಾಗ ಬೆಂಗಳೂರು ನಗರ ಮೆಟ್ರೋಪಾಲಿಟನ್ ಟೌನ್ ಅಂತ ಕರಿತೀವಿ. ಇಂತಹ ಸಿಟಿಗಳಲ್ಲಿ ಜನರ ಖರ್ಚು ಏನಿರುತ್ತೆ ಜಾಸ್ತಿ ಇರುತ್ತೆ. ಹೌದ್ರಿ, ಮನೆ ರೆಂಟ್ ಕೊಡಬೇಕು, ವೆಹಿಕಲ್ ಬಾಡಿಗೆ ಇರುತ್ತೆ, ಇನ್ಸೂರೆನ್ಸ್ ಇರುತ್ತೆ, ಅದು ಇದು ಹಲವಾರು ಸಮಸ್ಯೆಗಳಿರುತ್ತೆ. ಸೊ ಇಂಥದನ್ನ ಪರಿಗಣನೆಗೆ ತೆಗೆದುಕೊಂಡು ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಪ್ರತಿ ವರ್ಷ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ ನೀಡುತ್ತೆ. ಸೊ ಈ ಡಿಡಕ್ಷನ್ ಪ್ಲಸ್ 3 ಲಕ್ಷ ಟೋಟಲ್ ಎಷ್ಟಾಯ್ತು? 7 ಲಕ್ಷ ಆಯ್ತು. 7 ಲಕ್ಷದವರೆಗೂ ಆದಾಯ ಇದ್ರು ತೆರಿಗೆಯನ್ನ ಕಟ್ಟಂಗಿಲ್ಲ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಯರ್ 5 ಲಕ್ಷ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತಂತ ತಿಳ್ಕೊಳ್ರಿ. 3 + 5 ಲ್ಯಾಕ್ ಎಷ್ಟಾಗುತ್ತೆ? 8 ಲ್ಯಾಕ್ ಆಗುತ್ತೆ. 8 ಲಕ್ಷ ರೂಪಾಯಿ ಇದ್ರು ಕಟ್ಟಂಗಿಲ್ಲ. ಮತ್ತೆ ಇನ್ನೊಂದು 10 ವರ್ಷ ಬಿಟ್ಟು 5 ಲಕ್ಷ ಕೊಡ್ತಂತ ತಿಳ್ಕೊಳ್ರಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು. 3 ಲಕ್ಷ ಪ್ಲಸ್ 8 ಲಕ್ಷ, ಸಾರಿ 5 ಲಕ್ಷ ಎಷ್ಟಾಯ್ತು? 8 ಲಕ್ಷ ಆಯ್ತು. 8 ಲಕ್ಷ ಇದ್ರು ಕೂಡ ಆದಾಯವನ್ನ ಕಟ್ಟಂಗಿಲ್ಲ. ಸೊ ಆದಾಯ ಇದ್ರು ಕೂಡ ತೆರಿಗೆಯನ್ನ ಕಟ್ಟಂಗಿಲ್ಲ. ಕ್ಲಿಯರ್ ಆಗೈತಾ? ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ ಹಿಂಗೆ ಅಪ್ ಟು 7 ಲ್ಯಾಕ್ ವರೆಗೂ ತೆರಿಗೆಯನ್ನ ಕಟ್ಟಂಗಿಲ್ಲ. ಸರ್ ಹಾಗಾದ್ರೆ 7 ಲಕ್ಷದವರೆಗೂ ತೆರಿಗೆಯನ್ನ ಕಟ್ಟಂಗಿಲ್ಲ ಅಂದ್ರೆ ಇಲ್ಲಿ ಯಾಕೆ 5% ಕೊಟ್ಟಿದ್ದಾರೆ, 10% ಕೊಟ್ಟಿದ್ದಾರೆ? ನಿಮ್ಗೆ ಇದು ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ನೋಡ್ರಿ. ನಂದು 7 ಲಕ್ಷ ಇದೆ, ತೆರಿಗೆ ಕಟ್ಟಂಗಿಲ್ಲ. ನಂದು 8 ಲಕ್ಷ ಆಯ್ತು ಅಂತ ತಿಳ್ಕೊಳ್ರಿ. ಎಷ್ಟು? 8 ಲಕ್ಷ ಇದೆ ಆದಾಯ. ಇದ್ರ ಮೇಲೆ ಏನ್ ಮಾಡ್ಬೇಕಂದ್ರೆ ತೆರಿಗೆಯನ್ನ ಕಟ್ಟಬೇಕು. ಹೆಂಗ್ ಕಟ್ಟಬೇಕು ನೋಡಿ ಸರ್, ನನ್ನ 8 ಲಕ್ಷ ರೂಪಾಯಿಗಳನ್ನ ಡಿವೈಡ್ ಮಾಡಬೇಕು. ಹೆಂಗ್ ಡಿವೈಡ್ ಮಾಡಬೇಕು? ಇಲ್ಲಿ ಸ್ಲ್ಯಾಬ್ ಅಲ್ಲಿ ಫಸ್ಟ್ ಎಷ್ಟಿದೆ? 3 ಲಕ್ಷ ಇದೆ. ಎಸ್, ಈ 3 ಲಕ್ಷದ ಮೇಲೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್? 0% ಟ್ಯಾಕ್ಸ್. 8 ಲಕ್ಷದಾಗ 3 ಲಕ್ಷ ಹೋಯ್ತು, ಉಳಿದಿದ್ದೆಷ್ಟು? 5 ಲಕ್ಷ ಹೋಯ್ತು. ಉಳಿದಿದ್ದೆಷ್ಟು? 5 ಲಕ್ಷ. ಇಲ್ಲಿ 5 ಎಲ್ಲಿ ಬರುತ್ತೆ ನೋಡ್ರಿ? 3 ಮತ್ತು 7 ಮಧ್ಯೆ ಬರುತ್ತೆ. ಹಾಗಾದ್ರೆ ಈ 5 ಲಕ್ಷದ ಮೇಲೆ 5% ಟ್ಯಾಕ್ಸ್ ಕಟ್ಟಬೇಕು. 5% ಅಂದ್ರೆ 25,000. ಎಷ್ಟು? 25,000. ನೋಡಿ, 8 ಲಕ್ಷ ಆದಾಯ ಇದ್ರೆ ಬರೀ 5% ಅಷ್ಟೇ ಟ್ಯಾಕ್ಸ್ ಕಟ್ಟಬೇಕು. ಸರ್ ಇಲ್ಲ, ನಂದು 12 ಲಕ್ಷ ಇದೆ ಆದಾಯ. ಎಷ್ಟಿದೆ? 12 ಲಕ್ಷ ಇದೆ. ಇವಾಗ ಹೆಂಗ? ಇವಾಗ ಡಿವೈಡ್ ಮಾಡ್ಕೊಂತ ಬರಬೇಕು. 3 ಲಕ್ಷ ಮೊದಲಿಂದ ಎಷ್ಟು? 3 ಲಕ್ಷ. ಈ 3 ಲಕ್ಷದ ಮೇಲೆ 0%. ಉಳಿದಿದ್ದೆಷ್ಟು? 9 ಲಕ್ಷ. ಉಳಿದಿದ್ದೆಷ್ಟು? 9 ಲಕ್ಷ. ಸೊ ಹೌದು ಸರ್, ಈ 9 ಲಕ್ಷದಲ್ಲಿ ಇಲ್ಲಿ 7 ಇದೆ ನೋಡ್ರಿ ಮ್ಯಾಕ್ಸಿಮಮ್. 9 ಲಕ್ಷದಲ್ಲಿ 7 ಲಕ್ಷಕ್ಕೆ ಎಷ್ಟು ಕಟ್ಟಬೇಕು? 5% ಕಟ್ಟಬೇಕು. ಉಳಿದಿದ್ದೆಷ್ಟು? 7 ಲಕ್ಷ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು. ಇಲ್ಲಿ ಇನ್ ಬಿಟ್ವೀನ್ ಬರುತ್ತೆ. ಈ 7 ಲಕ್ಷದ ಮೇಲೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಂದ್ರೆ 10%. ಅಂದ್ರೆ 7 ಲಕ್ಷಕ್ಕೆ 5% ಅಂದ್ರೆ 35,000. 7 ಲಕ್ಷಕ್ಕೆ 10% ಅಂದ್ರೆ 20,000. ಟೋಟಲ್ 55,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ನೋಡ್ರಿ, ನೀವೇನಾದ್ರೂ ಟ್ಯಾಕ್ಸ್ ಕಟ್ಟಂಗಿದ್ರೆ ನೀವು ಟ್ಯಾಕ್ಸ್ ಆಫೀಸರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ಈ ಕಾನ್ಸೆಪ್ಟ್ ಗೊತ್ತಿದ್ಬಿಟ್ರೆ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡ್ಬೋದು. ಎಸ್, ಕ್ಲಿಯರ್ ಆಗೈತಾ? ಸೊ ಹಿಂಗೆ ನಾವು ಏನನ್ನ ಮಾಡ್ತಾ ಬರ್ತೀವಿ? ಟ್ಯಾಕ್ಸ್ ಅನ್ನ ಕಟ್ತಾ ಬರ್ತೀವಿ. ಹಿಂಗೆ ಸರ್ಕಾರ ಏನ್ ಮಾಡುತ್ತೆ? ಟ್ಯಾಕ್ಸ್ ಅನ್ನ ವಿಧಿಸುತ್ತೆ. ನಿಮ್ಗೇನು ಡೌಟ್ ಬರಬೇಕು, ಸರ್ ಇಲ್ಲಿ 50 ಲಕ್ಷದವರೆಗೂ 30% ವಿಧಿಸ್ತಾರೆ. ಮತ್ತೆ 50 ಲಕ್ಷದ ಮೇಲೆ ಇದ್ರೆ ಎಸ್, ಇಲ್ಲಿ ಬರುವ ಕಾನ್ಸೆಪ್ಟೇ ಸರ್ಚಾರ್ಜ್. ಇಲ್ಲಿ ಬರುವ ಕಾನ್ಸೆಪ್ಟ್ ಯಾವುದು ಸರ್? ಸರ್ಚಾರ್ಜ್. ಸರ್ಚಾರ್ಜ್ ಅಂದ್ರೆ ಅಧಿಕ ಆದಾಯದ ಮೇಲೆ ವಿಧಿಸುವ ತೆರಿಗೆ. ಅಧಿಕ ಆದಾಯದ ಮೇಲೆ ವಿಧಿಸುವ ತೆರಿಗೆಯನ್ನೇ ಸರ್ಚಾರ್ಜ್ ಅಂದ್ವಿ. ಫಾರ್ ಎಕ್ಸಾಂಪಲ್, ಇವಾಗ 50 ಲಕ್ಷದ ಮೇಲೆ ಇದೆ ಆದಾಯ, ಬಟ್ 1 ಕೋಟಿಗಿಂತ ಕಡಿಮೆ ಇದೆ. ಅಂಥವ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ 10% ಸರ್ಚಾರ್ಜ್ ವಿಧಿಸ್ತಾರೆ. ಅಂದ್ರೆ ಇನ್ಕಮ್ ಟ್ಯಾಕ್ಸು ಪ್ಲಸ್ ಸರ್ಚಾರ್ಜು ಕಟ್ಟಬೇಕು. 1 ಕೋಟಿ ಮೇಲೆ ಇದೆ ಆದಾಯ, 1 ಕೋಟಿಯಿಂದ 2 ಕೋಟಿ ಮಧ್ಯೆ ಇದೆ, ಅವಾಗ ಎಷ್ಟು ವಿಧಿಸ್ತಾರೆ ಸರ್ಚಾರ್ಜು? 15%. ಎಷ್ಟು ವಿಧಿಸ್ತಾರೆ ಸರ್ಚಾರ್ಜು? 15%. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, 15% ಸರ್ಚಾರ್ಜ್ ಕಟ್ಟಬೇಕು. ಒಂದ್ ವೇಳೆ ನಮ್ದು ಆದಾಯ 2 ಕೋಟಿ ಮೇಲಿದೆ, 5 ಕೋಟಿಗಿಂತ ಕಡಿಮೆ ಇದೆ, 2 ಕೋಟಿಯಿಂದ 5 ಕೋಟಿ ಇದೆ, ಅವಾಗ ಎಷ್ಟು ವಿಧಿಸ್ತಾರೆ ಸರ್ಚಾರ್ಜು? 25%. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಸರ್ಚಾರ್ಜ್ ಕಟ್ಟಬೇಕು. ನಮ್ದು ಅಬೋವ್ 5 crore ಇದೆ, ಅಬೋವ್ 5 crore ಇದೆ, ಅವಾಗ ಸರ್ಚಾರ್ಜ್ ಎಷ್ಟು ಕಟ್ಟಬೇಕಂದ್ರೆ 37%. ಅಂದ್ರೆ ಸರ್ ಅರ್ಥ ಮಾಡ್ಕೊಳ್ರಿ, 5 ಕೋಟಿಯವರೆಗೂ ಆದಾಯ ಹೆಚ್ಚಾದಂತೆಲ್ಲ
ತೆರಿಗೆ ದರ ಹೆಚ್ಚುತ್ತೆ. ಭಾರತದಲ್ಲಿ 5 ಕೋಟಿ ಮೇಲೆ ಎಷ್ಟಾದ್ರೂ ಆಗಲಿ 5 ಕೋಟಿ ಮೇಲೆ ಎಷ್ಟಾದ್ರೂ ಆಗಲಿ ತೆರಿಗೆ ದರ ಏನಿರುತ್ತೆ ಸೇಮ್ ಇರುತ್ತೆ. ಅಂದ್ರೆ ಭಾರತ ಪ್ರಪೋರ್ಷನಲ್ ಟ್ಯಾಕ್ಸ್ ಅನ್ನು ಪ್ರೋಗ್ರೆಸಿವ್ ಟ್ಯಾಕ್ಸ್ ಟೈಪ್ ಅನ್ನು ಅನುಸರಿಸ್ತಾ ಇದೆ, ಪ್ರಪೋರ್ಷನಲ್ ಟ್ಯಾಕ್ಸ್ ಟೈಪ್ ಅನ್ನು ಕೂಡ ಅನುಸರಿಸ್ತಾ ಇದೆ. ಹಾಗಾದ್ರೆ ಒಂದು ಹಂತದವರೆಗೂ ಆದಾಯ ಹೆಚ್ಚಾದಂತೆಲ್ಲ ತೆರಿಗೆ ದರ ಹೆಚ್ಚಾಗುತ್ತೆ. ಆ ಹಂತ ಮುಟ್ಟಿದ ಮೇಲೆ ತೆರಿಗೆ ದರ ಏನಿರುತ್ತೆ ಅಂದ್ರೆ ಸೇಮ್ ಇರುತ್ತೆ. ಅಂದ್ರೆ ಆರಂಭದಲ್ಲಿ ಪ್ರೋಗ್ರೆಸಿವ್ ಟೈಪ್, ನಂತರ ಪ್ರಪೋರ್ಷನಲ್ ಟೈಪ್. ಹಾಗಾದ್ರೆ ಪ್ರೋಗ್ರೆಸಿವ್ ಪ್ಲಸ್ ಪ್ರಪೋರ್ಷನಲ್ ಟೈಪ್ ಅನ್ನ ಕೂಡಿಸಿದ್ರೆ ಸಿಗುವ ಒಂದು ಟ್ಯಾಕ್ಸೇಷನ್ ಟೈಪೇ ಡಿಗ್ರೆಸಿವ್ ಟೈಪ್. ಯಾವ ಟೈಪು? ಡಿಗ್ರೆಸಿವ್ ಟೈಪ್. ಹಾಗಾದ್ರೆ ಭಾರತ ಪ್ರಪೋರ್ಷನಲ್ ಅನುಸರಿಸ್ತಾ ಇಲ್ಲ, ಪ್ರೋಗ್ರೆಸಿವ್ ಅನುಸರಿಸ್ತಾ ಇಲ್ಲ, ರಿಗ್ರೆಸಿವ್ ಅನುಸರಿಸ್ತಾ ಇಲ್ಲ. ಭಾರತ ಅನುಸರಿಸ್ತಾ ಇರೋದು ಡಿಗ್ರೆಸಿವ್ ಮೆಥಡ್ ಆಫ್ ಟ್ಯಾಕ್ಸೇಷನ್. ಎಸ್, ಕ್ಲಿಯರ್ ಆಗೈತಾ? ಡಿಗ್ರೆಸಿವ್ ಟೈಪ್ ಆಫ್ ಟ್ಯಾಕ್ಸೇಷನ್ ಅನ್ನ ಭಾರತ ಅನುಸರಿಸ್ತಾ ಇದೆ. ಆದಾಯ ಹೆಚ್ಚಿದಂತೆಲ್ಲ ತೆರಿಗೆ ದರ ಸೇಮ್ ಇದ್ರೆ ಅದು ಪ್ರಪೋರ್ಷನಲ್. ಅದೇನು? ಪ್ರಪೋರ್ಷನಲ್. ಆದಾಯ ಹೆಚ್ಚಿದಂತೆಲ್ಲ ತೆರಿಗೆ ದರ ಹೆಚ್ಚಿದ್ರೆ ಅದು ಏನು? ಪ್ರೋಗ್ರೆಸಿವ್. ಅದೇನು? ಪ್ರೋಗ್ರೆಸಿವ್. ಭಾರತದಲ್ಲಿ ಹೆಂಗಿದೆ ನೋಡು, 5 ಕೋಟಿವರೆಗೂ ಆದಾಯ ಹೆಚ್ಚಿದಂತೆಲ್ಲ ತೆರಿಗೆ ದರವನ್ನು ಏನ್ ಮಾಡ್ತಾರೆ? ಹೆಚ್ಚಿಗೆ ಮಾಡ್ತಾರೆ. ಅಂದ್ರೆ 5 ಕೋಟಿ ಆದಾಯದವರೆಗೂ ಪ್ರೋಗ್ರೆಸಿವ್ ಟೈಪ್ ಅನ್ನ ಅನುಸರಿಸ್ತಾರೆ. ಯಾವ ಟೈಪ್ ಅನ್ನ? ಪ್ರೋಗ್ರೆಸಿವ್ ಟೈಪ್ ಅನ್ನ. 5 ಕೋಟಿ ದಾಟಿತು ಅಂತ ತಿಳ್ಕೊಳ್ರಿ, ಅವಾಗ 37% ಸರ್ಚಾರ್ಜ್ ಅನ್ನ ಮಾತ್ರ ಕಟ್ಟಬೇಕು. ಅದು 10 ಕೋಟಿ ಇರಲಿ, 20 ಕೋಟಿ ಇರಲಿ, 30 ಕೋಟಿ ಇರಲಿ. ಅಂದ್ರೆ 5 ಕೋಟಿ ಆದಾಯದ ಮೇಲೆ ಎಷ್ಟಾದ್ರೂ ಆಗಲಿ, ಆದಾಯ ಹೆಚ್ಚಿಗೆ ಆಗಲಿ, ಅವಾಗ ತೆರಿಗೆ ದರ ಏನಿರುತ್ತೆ? ಸೇಮ್ ಇರುತ್ತೆ. ಅಂದ್ರೆ 5 ಕೋಟಿವರೆಗೂ ಪ್ರೋಗ್ರೆಸಿವ್ ಅನ್ನು ಅನುಸರಿಸಿದ್ರೆ 5 ಕೋಟಿ ಮೇಲೆ ಎಷ್ಟಾದ್ರೂ ಹೆಚ್ಚಾಗಲಿ ಅವಾಗ ಏನನ್ನು ಅನುಸರಿಸುತ್ತೆ? ಪ್ರಪೋರ್ಷನಲ್ ಟೈಪ್ ಅನ್ನ ಅನುಸರಿಸುತ್ತೆ. ಅರ್ಥ ಆಗ್ತಿದೆಯಲ್ಲ? 10 ಲಕ್ಷ, 20 ಲಕ್ಷ, 30 ಲಕ್ಷ, 1 ಕೋಟಿ, 2 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿವರೆಗೂ ಪ್ರೋಗ್ರೆಸಿವ್. 5 ಕೋಟಿ ಆದ್ಮೇಲೆ 6 ಕೋಟಿ, 10 ಕೋಟಿ, 20 ಕೋಟಿ, 30 ಕೋಟಿ ಎಷ್ಟಾದ್ರೂ ಇರಲಿ, ಅವಾಗ ತೆರಿಗೆ ದರ ಏನಿರುತ್ತೆ? ಸೇಮ್ ಇರುತ್ತೆ. ಪ್ರಪೋರ್ಷನಲ್ ಟೈಪ್. ಪ್ರೋಗ್ರೆಸಿವ್ ಪ್ಲಸ್ ಪ್ರಪೋರ್ಷನಲ್ ಟೈಪ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಡಿಗ್ರೆಸಿವ್ ಟೈಪ್ ಅಂತ ಕರಿತೀವಿ. ಭಾರತದಲ್ಲಿ ಪ್ರಸ್ತುತ ಇದನ್ನೇ ಅನುಸರಿಸ್ತಾ ಇದ್ದೀವಿ. ಎಸ್, ಇದನ್ನೇ ಅನುಸರಿಸ್ತಾ ಇದ್ದೀವಿ. ಕ್ಲಿಯರ್ ಆಗೈತೆ? ಇವಾಗ ಕಮೆಂಟ್ ಮಾಡಿದ್ದು ಫಸ್ಟ್ ಟೈಪ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ಟೈಪ್, ಕಾರ್ಪೊರೇಟ್ ಟ್ಯಾಕ್ಸ್. ಕಾರ್ಪೊರೇಟ್ ಟ್ಯಾಕ್ಸ್ ಇದನ್ನ ಕಂಪನಿ ತೆರಿಗೆ, ಕಂಪನಿ ಟ್ಯಾಕ್ಸ್ ಅಂತ ಕೂಡ ಕರಿತೀವಿ. ಕಂಪನಿ ತೆರಿಗೆ, ಕಂಪನಿ ಟ್ಯಾಕ್ಸ್ ಅಂತ ಕೂಡ ಕರಿತೀವಿ. ಹೌದ್ರಿ, ಬಹಳ ಸಿಂಪಲ್ ಆಗಿ ತಿಳ್ಕೊಳ್ರಿ. ನೋಂದಣಿಯಾದ ಕಂಪನಿಗಳು ಗಳಿಸುವ ವಾರ್ಷಿಕ ಲಾಭದ ಮೇಲೆ ವಿಧಿಸುವ ತೆರಿಗೆನೆ ಕಾರ್ಪೊರೇಟ್ ಟ್ಯಾಕ್ಸ್. ಅರ್ಥ ಆಗಿದೆಯಲ್ಲ ಸರ? ನೋಂದಣಿಯಾಗದ ಕಂಪನಿಗಳು ಗಳಿಸುವ ಲಾಭದ ಮೇಲೆ ಇನ್ಕಮ್ ಟ್ಯಾಕ್ಸ್ ಅನ್ನು ವಿಧಿಸ್ತಾರೆ. ನೋಂದಣಿಯಾದ ಕಂಪನಿಗಳು ಗಳಿಸುವ ಲಾಭದ ಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ವಿಧಿಸ್ತಾರೆ. ಹೆಂಗ್ ನೋಂದಣಿ ಆಗಬೇಕು? ಕಂಪನಿ ಆಕ್ಟ್ 1956 ಕಂಪನಿ ಆಕ್ಟ್ 1956 ನ ಪ್ರಕಾರ ನೋಂದಣಿಯಾಗಿರಬೇಕು. ಈ ಒಂದು ಕಾಯ್ದೆಯ ಮೂಲಕ ಯಾವುದಾದ್ರೂ ಒಂದು ಕಂಪನಿ ನೋಂದಣಿಯಾಗಿದೆ, ಆ ನೋಂದಣಿ ಲಾಭವನ್ನು ಗಳಿಸ್ತಾ ಇದೆ, ಆ ಲಾಭದ ಮೇಲೆ ವಿಧಿಸುವ ತೆರಿಗೆನೆ ಕಾರ್ಪೊರೇಟ್ ಟ್ಯಾಕ್ಸ್. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ 1 ಕೋಟಿಯನ್ನ ಖರ್ಚು ಮಾಡಿತ್ತು, ಆದರೆ 1 ಕೋಟಿ 10 ಲಕ್ಷ ರೂಪಾಯಿಗಳ ಆದಾಯವನ್ನ ಗಳಿಸಿತ್ತು. ಹಾಗಾದ್ರೆ ಇದರ ಲಾಭ ಎಷ್ಟು? 10 ಲಕ್ಷ ರೂಪಾಯಿ. ಈ 10 ಲಕ್ಷ ರೂಪಾಯಿ ಲಾಭದ ಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ವಿಧಿಸ್ತಾರೆ. ಏನನ್ನ ವಿಧಿಸ್ತಾರೆ? ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ವಿಧಿಸ್ತಾರೆ. ಕ್ಲಿಯರ್ ಆಗೈತಾ? ಹಾಗಾದ್ರೆ ಸರ್ ಎಷ್ಟು ವಿಧಿಸ್ತಾರೆ ನೋಡ್ರಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪ್ನಿ ಇದ್ರೆ, ಆದ್ರೆ ಹಳೆ ಕಂಪನಿ ಇದ್ರೆ ಅವ್ರ ಮೇಲೆ 18% ವಿಧಿಸ್ತಾರೆ. ಇನ್ನು ಇವಾಗ ಸ್ಟಾರ್ಟ್ಅಪ್ ಕಂಪ್ನಿ ಇದೆ, ಅವ್ರ ಮೇಲೆ ಎಷ್ಟು ವಿಧಿಸ್ತಾರೆ ಅಂದ್ರೆ 18% ವಿಧಿಸ್ತಾರೆ. ಎಷ್ಟು ವಿಧಿಸ್ತಾರೆ? 18%. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್. ಯಾವುದು? ಇನ್ಫೋಸಿಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪ್ನಿ, ಅವ್ರು ಗಳಿಸುವ ಲಾಭದ ಮೇಲೆ 18% ವಿಧಿಸ್ತಾರೆ. ಈಗ ಯಾವುದೋ 1 ವರ್ಷ ಆಗೈತಿ,
ಯಾವುದೋ ಒಂದು ಕಂಪ್ನಿ ಹೊಸದಾಗಿ ಸ್ಟಾರ್ಟ್ ಆಗಿದೆ, ABC ಎಂಬ ಕಂಪ್ನಿ 1 ವರ್ಷ ಆಗಿದೆ, ಇದು ಆದಾಯ ಲಾಭವನ್ನು ಗಳಿಸ್ತಾ ಇದೆ. ಈ ಲಾಭದ ಮೇಲೆ ಏನು ಮಾಡ್ತಾರೆ, 15% ವಿಧಿಸ್ತಾರೆ. ಅಂದರೆ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಬಂದಾಗ ಎಕ್ಸಿಸ್ಟಿಂಗ್ ಕಂಪ್ನಿ ಮೇಲೆ 18%, ಸ್ಟಾರ್ಟ್ಅಪ್ ಕಂಪ್ನಿ ಮೇಲೆ 15% ವಿಧಿಸ್ತಾರೆ. ಕ್ಲಿಯರ್ ಆಗಿದೆನಾ? ಇನ್ನೂ ಮುಂದುವರೆದು ನಿಮಗೆ ಕಾನ್ಸೆಪ್ಟ್ ಹೇಳ್ತೀನಿ ಕೇಳಿ ಸರ್. ಇವಾಗ ನಂದೊಂದು ಕಂಪ್ನಿ ಇದೆ, ನಾನು ರಿಜಿಸ್ಟರ್ ಮಾಡಿದ್ದೀನಿ. ನಾನೇನು ಮಾಡಿದ್ದೀನಿ, ರಿಜಿಸ್ಟರ್ ಮಾಡಿದ್ದೀನಿ. ಬಟ್ ನಾನು ತೆರಿಗೆ ಕಟ್ಟಬಾರದು, ನನಗೆ ತೆರಿಗೆ ಕಟ್ಟೋ ಇಷ್ಟ ಇಲ್ಲ. ಅವಾಗ ನಾನೇನು ಮಾಡ್ತೀನಿ, ಸರ್ಕಾರದ ಮುಂದೆ ಹೇಳ್ತೀನಿ, ಸಾಹೇಬ್ರೆ ನೋಡ್ರಿ ನನ್ನ ಕಂಪ್ನಿಗೆ ಲಾಭನೇ ಬಂದಿಲ್ಲ. ಏನು ಬಂದಿಲ್ಲ? ಲಾಭ ಬಂದಿಲ್ಲ. ನನ್ನ ಕಂಪ್ನಿ ಶೂನ್ಯ ಲಾಭವನ್ನು ಗಳಿಸ್ತಾ ಇದೆ. ಏನು ಮಾಡ್ತಾ ಇದೆ? ಶೂನ್ಯ ಲಾಭವನ್ನು ಗಳಿಸ್ತಾ ಇದೆ. ಹಂಗೆ ನಾನು ತೆರಿಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ರೆ ಸರ್ಕಾರ ಬಿಟ್ಬಿಡ್ತಾರ? ನೋವೇ ಚಾನ್ಸೇ ಇಲ್ಲ. ಸೊ ಹೀಗಾಗಿ ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಪರಿಚಯಿಸಲಾಗಿದೆ, ಮ್ಯಾಟ್, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ. ಏನು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್? ಯಾವೆಲ್ಲ ಕಂಪನಿಗಳು ಶೂನ್ಯ ಲಾಭವನ್ನು ತೋರಿಸ್ತಾವಲ್ಲ, ಇಂತಹ ಕಂಪನಿಗಳ ಮೇಲೆ ವಿಧಿಸುವ ಟ್ಯಾಕ್ಸೇ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಕ್ಲಿಯರ್ ಆಗೈತಾ? ನೋಂದಣಿಯಾಗದ ಕಂಪನಿಗಳು ಲಾಭ ಗಳಿಸಿದ್ರೆ ಅದರ ಮೇಲೆ ಇನ್ಕಮ್ ಟ್ಯಾಕ್ಸ್, ನೋಂದಣಿಯಾದ ಕಂಪನಿಗಳು ಲಾಭ ಗಳಿಸಿದ್ರೆ ಅದರ ಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್. ಕಂಪನಿ ಅದಾವು ಬಟ್ ಲಾಭ ಗಳಿಸ್ತಾ ಇಲ್ಲ, ಶೂನ್ಯ ಲಾಭ ಇದೆ, ಅದ್ರ ಮೇಲೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಎಸ್, ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇದಾದ ನಂತರ ನಾವು ಹೋಗ್ಬೇಕಾಗಿರೋದೇ ಗೂಗಲ್ ಟ್ಯಾಕ್ಸ್. ಯಾವ ಟ್ಯಾಕ್ಸ್ ಸರ್? ಗೂಗಲ್ ಟ್ಯಾಕ್ಸ್. ಸರ್, ಇತ್ತೀಚಿನ ದಿನಮಾನಗಳಲ್ಲಿ ಸೊ ಪ್ರತಿಯೊಬ್ಬರು ನಾವು ಯಾವುದ್ರ ಮೇಲೆ ಅವಲಂಬನೆ ಆಗಿದ್ವಿ ಅಂದರೆ ಇಂಟರ್ನೆಟ್ ಮೇಲೆ ಅವಲಂಬನೆ ಆಗಿದ್ವಿ. ಪ್ರಸ್ತುತ ಕೂಡ ನಾವು ಹೆಂಗೆ ಕ್ಲಾಸ್ ಕೇಳ್ತಾ ಇದ್ದೀವಿ, ಹೆಂಗೆ ತರಗತಿಯನ್ನು ಕಲಿತಾ ಇದ್ದೀವಿ ಅಂದರೆ ಇಂಟರ್ನೆಟ್ ಮೂಲಕನೇ. ಸೊ ಇಂಟರ್ನೆಟ್ನ ಬಳಕೆಯ ಮೇಲೆ ಕೂಡ ಏನು ಮಾಡ್ತಾರೆ ಅಂದರೆ ಟ್ಯಾಕ್ಸನ್ನು ವಿಧಿಸ್ತಾರೆ. ಇದೇ ಗೂಗಲ್ ಟ್ಯಾಕ್ಸ್. ಇದೇ ಯಾವುದು ಸರ್? ಗೂಗಲ್ ಟ್ಯಾಕ್ಸ್. ಸೊ ಇಷ್ಟು ಗೊತ್ತಿರಬೇಕು. ಇದಾದ ನಂತರ ಸ್ಟಾಕ್ ಎಕ್ಸ್ಚೇಂಜ್ ಟ್ಯಾಕ್ಸ್ ಅಂತ. ಸ್ಟಾಕ್ ಎಕ್ಸ್ಚೇಂಜ್ ಟ್ಯಾಕ್ಸ್ ಕನ್ನಡದಲ್ಲಿ ಷೇರು ವಿನಿಮಯ ತೆರಿಗೆ ಅಂತ ಕರಿತೀವಿ. ಸ್ಟಾಕ್ ಅಂದ್ರೆ ಇದನ್ನ ಅರ್ಥಶಾಸ್ತ್ರದಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಮನಿ ಅಂತೀವಿ. ಇನ್ಸ್ಟ್ರೂಮೆಂಟ್ ಆಫ್ ಮನಿ ಅಂದ್ರೆ ಹಣಕಾಸಿನ ಸಾಧನ ಅಥವಾ ಹಣದ ಸಾಧನ. ಇವಾಗ ನಾನು ಚಂದ್ರು ಅಂತ, ನಾನೇನು ಸರ್? ಚಂದ್ರು. ನನಗೆ ಒಂದು ಆಸೆ ಇದೆ, ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು. ಈ ಕಂಪನಿಯನ್ನು ಸ್ಟಾರ್ಟ್ ಮಾಡೋಕೆ ನನಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಂದ್ರೆ 10 ಲಕ್ಷ ಬೇಕಾಗಿದೆ. ಎಷ್ಟು ಬೇಕಾಗಿದೆ? 10 ಲಕ್ಷ. ಆದರೆ ನನ್ನ ಬಳಿ ಕೇವಲ 6 ಲಕ್ಷ ಮಾತ್ರ ಇದೆ. ಎಷ್ಟಿದೆ? 6 ಲಕ್ಷ. ಇನ್ನು ಎಷ್ಟು ಕಡಿಮೆ ಇದೆ? 4 ಲಕ್ಷ ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ ಸರ್? 4 ಲಕ್ಷ. ಹಾಗಾದರೆ ಈ 4 ಲಕ್ಷಕ್ಕಾಗಿ ನಾನೇನು ಮಾಡ್ಬೋದು ಅಂದರೆ ಶೇರ್ ಮಾರ್ಕೆಟ್ಗೆ ಹೋಗ್ಬೋದು. ಎಲ್ಲಿಗೆ ಹೋಗ್ಬೋದು? ಶೇರ್ ಮಾರ್ಕೆಟ್ಗೆ. ಶೇರ್ ಮಾರ್ಕೆಟಲ್ಲಿ ನಾನು ಅನೌನ್ಸ್ ಮಾಡ್ತೀನಿ, ನಾನು ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ, 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಟೋಟಲು, ನನ್ನ ಬಳಿ 6 ಲಕ್ಷ ಇದೆ, 4 ಲಕ್ಷ ಕಡಿಮೆ ಇದೆ. ಸೊ ಅದನ್ನು ಯಾರಾದರೂ ಇನ್ವೆಸ್ಟ್ ಮಾಡ್ಬೋದು. ಹಾಗಾದರೆ ಯಾವುದೋ ಒಬ್ಬ ಬಿ ಎಂಬ ವ್ಯಕ್ತಿ ಬಂದು 4 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು. ಎಷ್ಟು ಇನ್ವೆಸ್ಟ್ ಮಾಡಿದ್ರು? 4 ಲಕ್ಷ ರೂಪಾಯಿ. ಹೌದ್ರಿ? ಹಾಗಾದರೆ ಈ ಬಿ ಎಂಬ ವ್ಯಕ್ತಿ ಏನಂದರೆ ಶೇರ್ ಹೋಲ್ಡರ್. ಬಿ ಎಂಬ ವ್ಯಕ್ತಿಯನ್ನು ಶೇರ್ ಹೋಲ್ಡರ್. ಹಾಗಾದರೆ ಸರ್, ಇವರು ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಏನಾದರೂ ಪ್ರೂಫ್ ಬೇಕಲ್ಲ? ಎಸ್, ಆ ಪ್ರೂಫನ್ನೇ ನಾವು ಏನಂತ ಕರಿತೀವಿ ಅಂದರೆ ಸೆಕ್ಯೂರಿಟಿ ಅಂತೀವಿ. ಏನಂತೀವಿ? ಸೆಕ್ಯೂರಿಟಿಯ ಇನ್ನೊಂದು ಪದಾನೇ ಸ್ಟಾಕ್. ಸೆಕ್ಯೂರಿಟಿ ಅಂದ್ರೆ ಒಂದೇ, ಸ್ಟಾಕ್ ಅಂದ್ರೆ ಒಂದೇ. ಹೌದ್ರಿ? ಅಂದ್ರೆ ಬಿ ಎಂಬ ವ್ಯಕ್ತಿ 4 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, ಅವರು ಶೇರ್ ಹೋಲ್ಡರ್. 4 ಲಕ್ಷ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಕಾರಣ ಬೇಕಲ್ಲ, ಪ್ರೂಫ್ ಬೇಕಲ್ಲ. ಆ ಪ್ರೂಫೇ ಸೆಕ್ಯೂರಿಟಿ ಅಥವಾ ಸ್ಟಾಕ್. ಹಿಂಗೆ ನಾನು ಮತ್ತೆ ಬಿ ಎಂಬ ವ್ಯಕ್ತಿ ಏನ್ ಮಾಡಿದ್ವಿ? ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ವಿ, ಕಂಪನಿಯನ್ನ ಪ್ರಾರಂಭ ಮಾಡಿದ್ವಿ. ಇಬ್ಬರ ಮಧ್ಯೆ ಏನೋ ಜಗಳ ಬಂತು. ಸಾಹೇಬ್ರು ಹೇಳತ್ತಾರೆ ಬಿ ಎಂಬ ವ್ಯಕ್ತಿ, ನಾನು ನಿಮ್ಮ ಜೊತೆ ವ್ಯಾಪಾರ ಕಂಟಿನ್ಯೂ ಮಾಡಲ್ಲ,
ನನ್ನ ರೊಕ್ಕ ನನಗೆ ಕೊಡ್ರಿ, ನಾನು ಹೇಳ್ತೀನಿ ನನ್ನ ಬಳಿ ರೊಕ್ಕ ಇಲ್ಲ, ನೀನೇನಾದರೂ ಮಾಡ್ಕೊ. ಆವಾಗ ಈ ವ್ಯಕ್ತಿ ಏನು ಮಾಡ್ತಾನಂದ್ರೆ ತನ್ನ ಸ್ಟಾಕನ್ನು ಅಥವಾ ಸೆಕ್ಯೂರಿಟಿಯನ್ನು ಮಾರಾಟ ಮಾಡಕ್ಕೆ ಹೋಗ್ತಾನೆ. ಹಾಗಾದರೆ ಸ್ಟಾಕನ್ನು ಅಥವಾ ಸೆಕ್ಯೂರಿಟಿಯನ್ನು ಮಾರಾಟ ಮಾಡೋಕ್ಕೆ ಸಾಹೇಬ್ರು ಎಲ್ಲಿ ಹೋಗ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ಗೆ ಹೋಗಬೇಕು. ಎಲ್ಲಿಗೆ ಹೋಗಬೇಕು? ಸ್ಟಾಕ್ ಮಾರ್ಕೆಟ್ಗೆ. ಹೌದ್ರಿ. ಯಾರಾದರೂ ಹೊಸ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಹೊಸ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅವರಿಗೆ ಹಣದ ಅವಶ್ಯಕತೆ ಉಂಟಾದರೆ ಅವರು ಅದನ್ನು ಎಲ್ಲಿ ತಗೋಬೇಕು? ಶೇರ್ ಮಾರ್ಕೆಟಿಂದ ತಗೋಬೇಕು ಅಥವಾ ಶೇರ್ ಮಾರ್ಕೆಟಲ್ಲಿ ಅನೌನ್ಸ್ ಮಾಡಬೇಕು. ಯಾರಾದರೂ ಹೊಸದಾಗಿ ಹಣವನ್ನು ಹೊಸ ಕಂಪ್ನಿಗೆ, ಸ್ಟಾರ್ಟಪ್ ಕಂಪ್ನಿಗೆ ಹಣವನ್ನು ಹೂಡಿಕೆ ಮಾಡಬೇಕಾದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಶೇರ್ ಮಾರ್ಕೆಟ್ಗೆ. ಆದರೆ ಹೊಸದಾಗಿ ಕಂಪನಿ ಸ್ಟಾರ್ಟ್ ಮಾಡುವಾಗ ಹಣ ಬೇಕಾದವರು ಕೂಡ ಶೇರ್ ಮಾರ್ಕೆಟ್ಗೆ ಹೋಗಬೇಕು, ಹಣವನ್ನು ಹೂಡಿಕೆ ಮಾಡೋರು ಕೂಡ ಶೇರ್ ಮಾರ್ಕೆಟ್ಗೆ ಹೋಗಬೇಕು. ಇಲ್ಲ ನಾನು ಹೊಸ ಕಂಪನಿಯಲ್ಲಿ ಹೂಡಿಕೆ ಮಾಡಲ್ಲ, ನಾನು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪನಿಯಲ್ಲಿ ಹೂಡಿಕೆ ಮಾಡ್ತಾ ಇದ್ದೀನಿ, ಅವ್ರು ಎಲ್ಲಿಗೆ ಹೋಗ್ಬೇಕು? ಸ್ಟಾಕ್ ಮಾರ್ಕೆಟ್ಗೆ ಹೋಗಬೇಕು. ಹೌದ್ರಿ. ಅವರು ಏನನ್ನ ಕೊಂಡ್ಕೋಬೇಕು? ಸ್ಟಾಕನ್ನು ಕೊಂಡ್ಕೋಬೇಕು, ಹಣವನ್ನು ಹೂಡಿಕೆ ಮಾಡಬೇಕು. ಕ್ಲಿಯರ್ ಆಗೈತ್ರಿ? ಸ್ಟಾಕ್ ಮಾರ್ಕೆಟ್ ಬೇರೆ, ಶೇರ್ ಮಾರ್ಕೆಟ್ ಬೇರೆ. ಶೇರ್ ಮಾರ್ಕೆಟ್ ಅಂದರೆ ಪ್ರೈಮರಿ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಅಂದರೆ ಸೆಕೆಂಡರಿ ಮಾರ್ಕೆಟು. ಹಾಗಾದರೆ ಹಿಂಗೆ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕನ್ನು ಮಾರೋರಾಗಿರಲಿ ಕೊಂಡ್ಕೊಳ್ಳೋರಾಗಲಿ ಇಬ್ಬರ ಮೇಲೆ ಏನನ್ನ ವಿಧಿಸುತ್ತೆ ಸರ್ಕಾರ ಅಂದರೆ ಟ್ಯಾಕ್ಸನ್ನು ವಿಧಿಸುತ್ತೆ. ಇದೇ ಸ್ಟಾಕ್ ಎಕ್ಸ್ಚೇಂಜ್ ಟ್ಯಾಕ್ಸ್, ಸ್ಟಾಕ್ ಎಕ್ಸ್ಚೇಂಜ್ ಡ್ಯೂಟಿ, ಷೇರು ವಿನಿಮಯ ತೆರಿಗೆ. ಏನು ಸರ್? ಷೇರು ವಿನಿಮಯ ತೆರಿಗೆ. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಹೌದ್ರಿ. ಶೇರ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟು, ಸ್ಟಾರ್ಟಪ್ ಕಂಪ್ನಿ. ಏನು? ಸ್ಟಾರ್ಟಪ್ ಕಂಪ್ನಿ. ಈ ಸ್ಟಾರ್ಟಪ್ ಕಂಪ್ನಿಗೆ ಹಣದ ಅವಶ್ಯಕತೆ ಇದ್ದರೆ ಅವರು ಶೇರ್ ಮಾರ್ಕೆಟ್ನ ಮೂಲಕ ಪಡಿಬಹುದು. ಸ್ಟಾರ್ಟಪ್ ಕಂಪ್ನಿಗೆ ಹಣವನ್ನು ಹೂಡಿಕೆ ಮಾಡೋದಿದ್ರೆ ಶೇರ್ ಮಾರ್ಕೆಟ್ನ ಮೂಲಕ ಹೂಡಿಕೆ ಮಾಡಬೇಕು. ಹೌದ್ರಿ. ಹಾಗಾದರೆ ನಾನು ಸ್ಟಾರ್ಟಪ್ ಕಂಪ್ನಿಲಿ ಮಾಡಲ್ಲ, ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪ್ನಿಲಿ ನಾನು ಹಣವನ್ನು ಹೂಡಿಕೆ ಮಾಡಬೇಕು, ಅಥವಾ ಎಕ್ಸಿಸ್ಟಿಂಗ್ ಕಂಪ್ನಿಗೆ ಹಣ ಬೇಕಾಗಿದೆ, ಅಂಥವ್ರು ಎಲ್ಲಿಗೆ ಹೋಗಬೇಕು? ಸ್ಟಾಕ್ ಮಾರ್ಕೆಟ್ಗೆ ಹೋಗಬೇಕು. ದಟ್ಸ್ ಇಟ್. ಸೆಕೆಂಡರಿ ಮಾರ್ಕೆಟ್. ಸ್ಟಾಕನ್ನು ನಾವು ಸೆಕೆಂಡರಿ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ನ ಮೂಲಕನೇ ಕೊಂಡ್ಕೋಬೇಕು, ಮಾರಾಟ ಮಾಡಬೇಕು. ಕ್ಲಿಯರ್ ಆಗೈತಿದ? ಎಸ್. ಇಂಥ ಸ್ಟಾಕ್ ಮೇಲೆ ಏನನ್ನು ವಿಧಿಸ್ತಾರೆ? ಷೇರು ವಿನಿಮಯ ತೆರಿಗೆಯನ್ನು ವಿಧಿಸ್ತಾರೆ. ಎಸ್. ಹೀಗೆ 5 ವಿಧದ ನೇರ ತೆರಿಗೆ ಇದೆ. ಎಸ್. ಎಷ್ಟು ವಿಧದ ನೇರ ತೆರಿಗೆ ಇದೆ ಸರ್? 5 ವಿಧದ ನೇರ ತೆರಿಗೆ ಇದೆ. ನಿಮಗೇನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ನೋಡ್ರಿ, ಯಾರ್ಯಾರು VA ಅಪ್ಲಿಕೇಶನ್ ಹಾಕಿದ್ದೀರಿ, PDO ಅಪ್ಲಿಕೇಶನ್ ಹಾಕಿದ್ದೀರಿ, ದಯವಿಟ್ಟು ಸೀರಿಯಸ್ ಆಗಿ ಏನು ಮಾಡ್ಬೇಕಂದ್ರೆ ಪ್ರಿಪೇರ್ ಆಗಿ. ಯಾಕಂದರೆ ಇವಾಗ ಇರೋವಷ್ಟು ನೋಟಿಫಿಕೇಶನ್, ಇವಾಗ ಇರುವಷ್ಟು ರಿಕ್ರೂಟ್ಮೆಂಟು ಹಿಂದೆ ಆಗಿಲ್ಲ, ಮುಂದೇನೂ ಆಗಲ್ಲ